ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಯುಗಾದಿ ಹಬ್ಬ. ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ಯುಗಾದಿಯ ಹಾಸ್ಯ ರಸಾಯನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಯುಗಾದಿ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗ್ಬೋದು ಹೊಸ ಬಟ್ಟೆ, ಹೊಸ ಮಾವಿನ ತಳಿರು ತೋರಣಗಳು, ಹೊಸ ವರ್ಷದ ಆ ಸಂಭ್ರಮ, ಮನೆಯಲ್ಲಿ ಹೊಸ ಇರ್ತಕ್ಕಂಥ ಸ್ವೀಟ್ ಅಡುಗೆಗಳು, ಜೊತೆಗೆ ಆ ಸಂಭ್ರಮ, ತಂದೆ ತಾಯಿ ಬಂಧು ಬಳಗದ ಜೊತೆಗೆ ಕೂಡಿ ನಡೀತಕ್ಕಂಥ ಆ ಒಂದು ಮಿಲನ ಇದೆಯಲ್ಲ, ಆ ಒಂದು ಸಂಭ್ರಮ ಇದೆಯಲ್ಲ, ಅದು ಹೇಳಲಿಕ್ಕೆ ಆಗದೇ ಇರ್ತಕ್ಕಂಥ ಒಂದು ಸಂಭ್ರಮ. ಪ್ರಕೃತಿಯಲ್ಲಿ ಹೊಸ ಚಿಗುರು, ಹೊಸ ಹೂವು, ಚೈತ್ರ ಮಾಸ, ಆ ಯುಗಾದಿ ಹಬ್ಬದ ಸಂಭ್ರಮವನ್ನು ನಾವು ನೋಡ್ತಾ ಇದ್ದರೆ ನಮ್ಮ ಬೇಂದ್ರೆಯವರ ಒಂದು ಕವನ ನೆನಪು ಬರುತ್ತೆ. ಅದನ್ನು ಯುಗಾದಿ ಹಬ್ಬದ ಆ್ಯಂಥಮ್ ಅಂದರೆ ಯುಗಾದಿ ಹಬ್ಬದ ಗೀತೆನೇ ಅಂತಲೇ ನಮ್ಮ ಕನ್ನಡ ಎಲ್ಲರ ಮನೆಗಳಲ್ಲಿ ಕೂಡ ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಗೀತೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ, ಹೊಸದು ತರುತ್ತಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ, ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ, ಮತ್ತೆ ಕೇಳಿ ಬರುತ್ತಿದೆ. ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ, ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ, ಜೀವ ಕಳೆಯ ತರುತ್ತಿದೆ. ವರ್ಷಕ್ಕೊಂದು ಹೊಸತು ಜನ್ಮ, ಹರ್ಷಕ್ಕೊಂದು ಹೊಸತು ನೆಲೆಯು. ವರ್ಷಕ್ಕೊಂದು ಹೊಸತು ಜನ್ಮ, ಹರ್ಷಕ್ಕೊಂದು ಹೊಸತು ನೆಲೆಯು. ಅಖಿಲ ಜೀವ ಜಾತಕ್ಕೆ ಒಂದೇ ಒಂದು ಜನ್ಮದಲ್ಲಿ, ಒಂದೇ ಬಾಲ್ಯ ಒಂದೇ ಹರೆಯ, ನಮಗದಷ್ಟೇ ಏತಕ್ಕೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ, ಹೊಸತು ತರುತ್ತಿದೆ. ಎಲ್ಲ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಜೊತೆಗೆ ಹೊಸ ವರ್ಷದ ಶುಭಾಶಯಗಳು ಕೂಡ. ಬನ್ನಿ ಇವತ್ತಿನ ಯುಗಾದಿಯ ಹಾಸ್ಯ ರಸಾಯನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಬನ್ನಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರತಕ್ಕಂಥ ಅತಿಥಿಗಳನ್ನು ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಮುಂದೆ ಇವತ್ತು 4 ಜನ ಅತಿಥಿಗಳು ಯುಗಾದಿ ಹಾಸ್ಯ ರಸಾಯನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸತೀಶ್ ಆರ್ ಅಂತ ಪ್ರಾಂಶುಪಾಲರು, ಭದ್ರಾವತಿ ಪೇಪರ್ ಟೌನ್ ಜೂನಿಯರ್ ಕಾಲೇಜ್ನವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಶರಣಾರ್ಥಿ. ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೊಬ್ಬ ಅತಿಥಿಯಾಗಿರ್ತಕ್ಕಂಥ ಲತಾಮಣಿ ತುರುವೇಕೆರೆ ಅವರು ಶಿಕ್ಷಕಿ ಮತ್ತು ಕವಿಯತ್ರಿ, ತುರುವೇಕೆರೆಯಿಂದ ಬಂದಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ತೆ ಸರ್. ಮತ್ತೊಬ್ಬ ಅತಿಥಿಗಳು ನಮ್ಮ ಮುಂದೆ ಇದ್ದಾರೆ. ಮೂರ್ತಿ BM ಅಂತ ಉಪನ್ಯಾಸಕರು, ಸಾಹಿತಿಗಳು ಮತ್ತು ಉತ್ತಮ ವಾಗ್ಮಿಗಳು. ಇವರು ಬೆಂಗಳೂರಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇನ್ನೊಬ್ಬರು ಅತಿಥಿಗಳು ಕೊಟ್ರೇಶ್ ಉಪ್ಪಾರ್ ಅಂತ ಸಾಹಿತಿಗಳು, ಉತ್ತಮ ವಾಗ್ಮಿಗಳು. ಇವರು ಹಾಸನದಿಂದ ಬಂದಿದ್ದಾರೆ. ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಯುಗಾದಿ ಹಬ್ಬದ ಹಾಸ್ಯ ರಸಾಯನ ಕಾರ್ಯಕ್ರಮದಲ್ಲಿ ನಾವು ಹಾಸ್ಯದ ಜೊತೆಗೆ ಯುಗಾದಿ ಹಬ್ಬದ ಆಚರಣೆ, ಸಂಭ್ರಮ, ವಿವಿಧ ಭಾಗಗಳಲ್ಲಿ ಯುಗಾದಿ ಹಬ್ಬವನ್ನು ಯಾವ ರೀತಿಯಾಗಿ ನಾವು ಅದನ್ನು ಸಂಭ್ರಮಿಸ್ತೀವಿ ಇವೆಲ್ಲವನ್ನು ತಿಳ್ಕೊಂಡು, ಜೊತೆಗೆ ಒಂದಿಷ್ಟು ಹಾಸ್ಯ ಕಚಗುಳಿ, ಒಂದಿಷ್ಟು ಹಾಡು, ಒಂದಿಷ್ಟು ಪದ್ಯಗಳನ್ನು ನೋಡ್ತಾ ಇವತ್ತಿನ ಯುಗಾದಿ ಹಬ್ಬದ ಕಾರ್ಯಕ್ರಮವನ್ನು ಆಚರಿಸೋಣ. ಸರ್, ಇವತ್ತು ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದರೆ ನಾನು ಮೊದಲು ಹಳ್ಳಿಯ ಮೂಲದಿಂದ ಬಂದಿರತಕ್ಕಂಥವನಾಗಿರೋದ್ರಿಂದ ಯುಗಾದಿ ಹಬ್ಬದಲ್ಲಿ ನಮಗೆಲ್ಲ ಹೊಸ ಬಟ್ಟೆಗಳು ಖಾಯಮದು. ಯಾವ ಹಬ್ಬದಲ್ಲಿ ಇಲ್ಲದೇ ಇದ್ರೂ ಕೂಡ ಯುಗಾದಿ ಹಬ್ಬದಲ್ಲಿ ನಾವು ಹೊಸ ಬಟ್ಟೆಯನ್ನು ಹಾಕ್ತಾಯಿದ್ವಿ. ಒಂದಿನ ಅದರಲ್ಲಿಯೂ ಈ ಹೆಣ್ಮಕ್ಳ ಸಂಭ್ರಮ ಅಂತ ಹೇಳ್ತಿರೋದು, ಹೊಸ ಸ್ಯಾರಿಯನ್ನು ಉಡ್ಕೊಂಡು ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಅವರು ಒಂದು ಹಬ್ಬದಲ್ಲಿ ಅಂದರೆ ಹೆಣ್ಮಕ್ಳ ಸಂಭ್ರಮ ಅಂತೂ ಹೇಳ್ತಿರೋದು. ಈ ವಿಷಯದಲ್ಲಿ ಒಂದು ಹಾಸ್ಯ ಘಟನೆ ನೆನಪು ಬರುತ್ತೆ. ಒಂದ್ಸರಿ ಏನಾಯಿತು, ನಮ್ಮ ಊರ ಕಡೆ ಎಲ್ಲರೂ ಕೂಡ ಈ ಚಿಕ್ಕ ಕಾಲೇಜಿಗೆ ಹೋಗ್ತಕ್ಕಂಥ ಹೆಣ್ಮಕ್ಳು ಸಹ ಹೊಸದಾಗಿ ಈ ಸೀರೆಯನ್ನು ಹಾಕ್ಕೊಂಡು ಅಭ್ಯಾಸ. ಒಂದು ದಿವಸ ಏನು ಮಾಡ್ದ, ನನ್ನ ಫ್ರೆಂಡ್ ಉಮೇಶ ಅಂತ ಇದ್ದಾನೆ, ಅವ್ನು ಸೀದಾ ಮನೆಗೆ ಬಂದ. ಯುಗಾದಿ ಹಬ್ಬ ಆದ ತಕ್ಷಣ ಮಾರನೇ ದಿನ ಮನೆಗೆ ಬಂದ. ದೋಸ್ತ ಗೆಳೆಯ ಬಾಯಿಲಿ ಒಂದು ಒಳ್ಳೆ ಪೊಯಮನ್ನು ಬರುತ್ತಂದಿದ್ದೀನಿ ಅಂತಂದು. ಪೊಯಮ್ ಅದೆಲ್ಲ ಏನು ಕೇಳ್ತಾರೆ ಕಣೋ ಅಂದೆ. ಇಲ್ಲ ಅದು ನೆನ್ನೆ ನಮ್ಮೂರಲ್ಲಿ ಎಲ್ಲರೂ ಹೆಂಗಸು ಒಂದು ಯಾರು ಸೀರೆ ಹಾಕದೇ ಇರೋರು ಕೂಡ ಸೀರೆಯನ್ನು ಹಾಕ್ಕೊಂಡು ಯುಗಾದಿ ಹಬ್ಬವನ್ನು ಸಂಭ್ರಮಿಸಿದ್ರು. ಆ ಒಂದು ಕಲ್ಪನೆಯಲ್ಲಿ ನಾನು ಒಂದು ಹೊಸ ಪದ್ಯವನ್ನು ಬರೆದಿದ್ದೀನಿ ನೋಡು ಅಂತಂದ. ಏನು ತೋರ್ಸಪ್ಪ ಅಂತಂದೆ. ಅವನು ಅದರಲ್ಲಿ ಬರೆದಿದ್ದ ನಾರಿ ಸ್ಯಾರಿ ಅಂತ. ಸ್ಯಾರಿಯನ್ನು ನಾರಿಯರು ಹೇಗೆ ಉಡ್ತಾರೆ ಅಂತಂದು ಅವಳು ಬರೆದಿದ್ದ. ಏನು ಬರೆದಿದ್ದ ಅಂತಂದರೆ, ನಮ್ಮ ಮನೆಯ ಎದುರಾಕೆ ಇದ್ದಳು ಒಬ್ಬಳು ನಾರಿ, ಹೊಸದಾಗಿ ಹುಟ್ಟಿದ್ದಳು ಕೆಂಪು ಸ್ಯಾರಿ.
ನಾನು ಬರುತ್ತಿದ್ದದ್ದು ಅದೇ ದಾರಿ, ಅವಳು ಬರುತ್ತಿದ್ದದ್ದು ಅದೇ ದಾರಿ. ಆ ನಾರಿ ಇದ್ದಕ್ಕಿದ್ದಂತೆ ಎಡವಿ ಬಿದ್ದಳು ನನ್ನ ಮೇಲೆ ಜಾರಿ. ನನ್ನ ಕಣ್ಣುಗಳು ಅವಳನ್ನೇ ನೋಡಿದವು ಕೆಂಡಕಾರಿ. ಆಮೇಲೆ ಆ ನಾರಿ ಹೇಳಿದಳು, ಐ ಆಮ್ ರಿಯಲಿ ಸಾರಿ, ಐ ಆಮ್ ರಿಯಲಿ ಸಾರಿ ಅಂತಂದು ತೋರಿಸಿದ. ಅಂದರೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ಆ ಸೀರೆ ಉಡ್ತಕ್ಕಂಥ ಸಂಭ್ರಮವನ್ನೆಲ್ಲ ಒಂದು ಹಾಸ್ಯಾತ್ಮಕವಾಗಿ ವರ್ಣನೆ ಮಾಡಿದ್ದು ನನಗೆ ಈ ಸಂದರ್ಭದಲ್ಲಿ ಅದನ್ನು ನೆನಪು ಮಾಡ್ಕೊಳ್ತಾ ಈಗ ಸತೀಶ್ ಅವ್ರ ಹತ್ರ ಹೋಗ್ತೀನಿ. ಸರ್, ಹೇಗೆ ಸರ್ ಹಬ್ಬದ ಆಚರಣೆ ಎಲ್ಲ ಹೇಗೆ ನಡೀತಾ ಇದೆ, ಹೇಗೆ ನಿಮ್ಮ ಕಡೆ ಎಲ್ಲ ಅಂತ? ಈಗ ಬೇರೆ ಹಬ್ಬಗಳಿಗೆ ಹೋಲಿಸಿದ್ರೆ ಯುಗಾದಿ ಹಬ್ಬ ಇದೆಯಲ್ಲ ಒಂದು ವಿಶಿಷ್ಟವಾದ ಹಬ್ಬ. ಯಾಕಿದು ವಿಶಿಷ್ಟವಾದ ಹಬ್ಬ ಅಂತ ಕರಿತೀವಿ ಅಂತಂದರೆ, ಇದನ್ನು ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ನಾವು ಜನವರಿ 1 ಪಾಶ್ಚಿಮಾತ್ಯ ವಿಚಾರಗಳಲ್ಲಿ ನಾವು ಮೊದಲನೇ ದಿನ ಅಂತ ಆಚರಣೆ ಮಾಡ್ತೀವೋ, ಇಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿಯನ್ನು ಹೊಸ ವರ್ಷವಾಗಿ ಆಚರಣೆ ಮಾಡ್ತೀವಿ. ಯಾಕೆಂದರೆ ಚೈತ್ರ ಮಾಸದ ಮೊದಲನೇ ದಿನವನ್ನು ನಾವು ಯುಗಾದಿ ಹಬ್ಬವಾಗಿ ಆಚರಣೆ ಮಾಡ್ತೀವಿ. ಇಲ್ಲಿ ಭಾರತದಲ್ಲಿ ಈ ಒಂದು ಯುಗಾದಿ ಹಬ್ಬವನ್ನು 2 ರೀತಿ ಆಚರಣೆ ಮಾಡ್ತಾರೆ. ಒಂದು ಚಾಂದ್ರಮಾನ ಯುಗಾದಿ ಅಂತ ಆಚರಣೆ ಮಾಡ್ತಾರೆ, ಇಲ್ಲೊಂದು ಸೌರಮಾನ ಯುಗಾದಿ ಅಂತಾರೆ. ಚಂದ್ರನ ಚಲನೆಯನ್ನು ಆಧರಿಸಿ ಮಾಡ್ತಕ್ಕಂಥ ಯುಗಾದಿಯನ್ನು ಚಾಂದ್ರಮಾನ ಯುಗಾದಿ ಅಂತ. ಉದಾಹರಣೆ ಕರ್ನಾಟಕದಲ್ಲಿ ಕೆಲವು ಕಡೆಯಲ್ಲಿ ಚಾಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡ್ತೀವಿ. ಮತ್ತು ತಮಿಳುನಾಡು ಅಥವಾ ಉತ್ತರ ಭಾಗದಲ್ಲೆಲ್ಲ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಈ ಯುಗಾದಿ ಅನ್ನೋ ಪದ ಯಾವ ಮಟ್ಟಿಗೆ ಬಂದಿದೆ ಅನ್ನೋದು ಒಂದು ಸಂಸ್ಕೃತ ಪದದಿಂದ ಒಂದು ಯುಗಾದಿ ಅನ್ನೋ ಪದ ಬಂದಿದೆ. ಅಂದರೆ ಯುಗ ಅಂತ ಅಂದರೆ ಯುಗಾದಿ ಮತ್ತು ಆದಿ, ಹೊಸ ಅಂದರೆ ಹೊಸ ಸೃಷ್ಟಿಯ ಆಗಮನ ಆಗುತ್ತೆ. ವಸಂತ ಋತು ಶುರು ಆಗುತ್ತೆ. ಚೈತ್ರ ಮಾಸದಲ್ಲಿ ವಸಂತ ಋತು ಶುರು ಆಗುತ್ತೆ. ವಸಂತ ಕಾಲದಲ್ಲಿ ಎಲ್ಲ ಗಿಡ ಮರಗಳು ಹೂವು ಹಣ್ಣುಗಳಿಂದ ರಾರಾಜಿಸ್ತಾ ಇರ್ತವೆ. ಪ್ರಕೃತಿಯಲ್ಲಿ ಒಂದು ಆಹ್ಲಾದಕರವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಶುರು ಆಗಿರ್ತಿದೆ. ಈ ದಿನವನ್ನು ನಾವು ಯುಗಾದಿ ಅಂತ ಆಚರಣೆ ಮಾಡ್ತೀವಿ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ನಾನು ಒಂದು ಕನ್ನಡದ ಒಂದು ಮನೆಯಲ್ಲಿ ಎಲ್ಲ ಕನ್ನಡಿಗರ ಮನೆಯಲ್ಲಿ ಅಥವಾ ಎಲ್ಲ ಭಾರತದ ಎಲ್ಲ ಹಿಂದೂ ಸಂಪ್ರದಾಯವನ್ನು ಪಾಲನೆ ಮಾಡ್ತಕ್ಕಂಥ ಎಲ್ಲರ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಒಂದು ಸಂಭ್ರಮದ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಯಾಕೆ ಇದು ಸಂಭ್ರಮದ ಹಬ್ಬವಾಗಿ ಆಚರಣೆ ಮಾಡ್ತಾರಂತ ಹೇಳ್ತೀನಿ ಅಂತಂದರೆ, ಎಲ್ಲ ಏನು ವೈಮನಸ್ಸುಗಳು ಉಂಟಾಗಿ ಏನು ಕುಟುಂಬದಲ್ಲಿ ಒಡಕು ಬಂದಿರ್ತಿದ್ದೋ, ಆ ಒಡಕು ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಒಂದು ಬೇವು ಬೆಲ್ಲವನ್ನು ಹಂಚ್ತಕ್ಕಂಥ ಹಬ್ಬ ಇದು. ಅಂದರೆ ಜೀವನದಲ್ಲಿ ಎಲ್ಲರಿಗೂ ಕೂಡ ಸಿಹಿ ಘಟನೆಗಳು ನಡೆದಿರ್ತವೆ, ಕಹಿ ಘಟನೆಗಳು ನಡೆದಿರ್ತವೆ. ಆ ಸಿಹಿ ಕಹಿಯನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಸಂಬಂಧಿಗಳು ಒಂದು ಕಡೆ ಸೇರಿ ಬೇವು ಬೆಲ್ಲಗಳನ್ನು ಹಂಚೋದ್ರ ಮೂಲಕ ಈ ಹಬ್ಬನ ಆಚರಣೆ ಮಾಡ್ತಾರೆ. ಹಾಗಾಗಿ ಮನಸ್ಸಲ್ಲಿರ್ತಕ್ಕಂಥ ಕಲ್ಮಶಗಳು ದೂರ ಆಗಿ ಒಂದಾಗ್ತಕ್ಕಂಥ ಒಂದು ಹಬ್ಬ ಅಂತ ಹೇಳ್ತೀವಿ. ಸೊ ಇದನ್ನು ನಾನು ಒಂದು ಕನ್ನಡ ಚಲನಚಿತ್ರದ ಒಂದು ಗೀತೆಯನ್ನು ಹೇಳೋದ್ರ ಮೂಲಕ ಈ ಯುಗಾದಿ ಸಂಭ್ರಮವನ್ನು ನಾವು ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ. ಆ ಒಂದು ಗೀತೆಯ ಮೂಲಕನೇ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ವೈಮನಸ್ಸುಗಳು ದೂರ ಆಗ್ತಕ್ಕಂಥ ಇದು ಹಬ್ಬ ಅಂತ ಹೇಳ್ಬೋದು. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಬೇವು ಕೂಡ ಬೆಸಿ ಆಯಿತು, ಬೆಲ್ಲ ಕೂಡ ಜೇನಾಯಿತು, ಮನೆಯ ತುಂಬ ನಗುವ ತೋರಣ ತೂಗಿ ತೂಗಿತು. ಈ ಹಾಡಿನ ಪೂರ್ಣ ಹಾಡನ್ನು ಹೇಳೋ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಯಾಕೆಂತಂದರೆ ಸಂಬಂಧಗಳು ಕಲ್ಮಶ ಮನೋಭಾವದಿಂದ ದೂರಾಗಿದ್ದರೂ ಕೂಡ ಈ ಒಂದು ಯುಗಾದಿ ಸಂದರ್ಭದಿಂದ ಬೇವು ಬೆಲ್ಲವನ್ನು ಹಂಚೋದ್ರ ಮೂಲಕ ಒಂದಾಗ್ತಕ್ಕಂಥ ಒಂದು ವಿಶಿಷ್ಟ ಹಬ್ಬ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಅದೇ ರೀತಿ ಈ ಯುಗಾದಿ ಸಂದರ್ಭದಲ್ಲಿ ನಾನು ಬಸವಣ್ಣನವರ ಒಂದು ವಚನವನ್ನು ಹೇಳೋದ್ರ ಮೂಲಕ ಈ ಒಂದು ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಬಸವಣ್ಣನವರ ವಿಚಾರಧಾರೆ ಏನಪ್ಪ ಅಂತಂದರೆ ನಿರಾಕಾರ ಪರಮಾತ್ಮನನ್ನು ಆರಾಧಿಸ್ತಕ್ಕಂಥದ್ದು. ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ಧಾವಂತದಲ್ಲಿ ನಾವು ಯಾವುದೇ ಅರ್ಥವಿಲ್ಲದೆ ಇರತಕ್ಕಂಥ ಅನೇಕ ವೈಭವಿತ ಆಚರಣೆಗಳನ್ನು ಮಾಡೋದನ್ನು ಬಿಟ್ಟು ಸರಳವಾಗಿ ಎಲ್ಲರಿಗೂ ಕುಟುಂಬದವರಿಗೆ ಮನಸ್ಸನ್ನು ಮುಟ್ಟತಕ್ಕಂಥ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋದು ಇಲ್ಲಿ ಒಂದು ಮಾತನ್ನು ಹೇಳ್ತೀವಿ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಸವಣ್ಣನವರ ಒಂದು ವಚನವನ್ನು ಹೇಳ್ತೀನಿ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವನ ಮಚ್ಚಿದವರು ನಿಮ್ಮ ನೆತ್ತಬಲ್ಲವರು ಕೂಡಲ ಸಂಗಮ ದೇವ. ಅಂದರೆ ಈ ವಚನದ ಮೂಲಕ ಬಸವಣ್ಣವ್ರು ಏನು ಹೇಳುತ್ತಾರೆ ಅಂದರೆ, ನಿರಾಕಾರ ಭಗವಂತನನ್ನು, ನಿರಾಕಾರ ಪರಮಾತ್ಮನನ್ನು ನೀವು ಆರಾಧನೆ ಮಾಡೋದ್ರ ಮೂಲಕ ಹಬ್ಬವನ್ನು, ಈ ಯುಗಾದಿ ಹಬ್ಬವನ್ನು ಒಂದು ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕು ಅನ್ನೋದು ಅವರ ವಿಚಾರಧಾರೆ ಅನಿಸುತ್ತೆ. ಒಳ್ಳೆ ವಿಚಾರ ಹೇಳಿದ್ವಿ. ಯಾಕಂದರೆ ನಾವು ಹಬ್ಬಗಳನ್ನು ಆಚರಣೆ ಮಾಡೋದೇ ಇವತ್ತು ಸಂಬಂಧಗಳನ್ನು ಬೆಸಿಬೇಕು ಅನ್ನೋ ಕಾರಣಕ್ಕೆ. ಹಬ್ಬಗಳ ಮೂಲ ಉದ್ದೇಶನೇ
ಒಂದು ಸಂಭ್ರಮ, ಒಂದು ಕುಟುಂಬದ ಒಗ್ಗಟ್ಟು, ಕುಟುಂಬದ ಸ್ನೇಹ, ಪ್ರೀತಿ ಇವೆಲ್ಲವನ್ನೂ ಕೂಡ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ. ಮೂರ್ತಿ ಸರ್, ಈಗ ನಮ್ಮ ಕಡೆ ನಾವು ಈ ದಾವಣಗೆರೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ, ನಾವು ಚಿಕ್ಕವರಿದ್ದಾಗ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಚಂದ್ರಮಾನ ಯುಗಾದಿಯನ್ನು ನಾವು ವಿಶೇಷವಾಗಿ ಆಚರಿಸ್ತೀವಿ. ಆ ದಿನ ಏನು ಮಾಡ್ತೀವಿ ಅಂತಂದರೆ, ಸಾಯಂಕಾಲ ಪ್ರಥಮ ಚಂದ್ರವನ್ನು ನೋಡಿಬಿಟ್ಟು ಕೊನೆಗೆ ಆ ಚಂದ್ರನ ನೋಡಿಬಿಟ್ಟು ಮೂರ್ತಿ ಸರ್ ಚಂದ್ರ ನೋಡಿದ್ರಾ, ತಗೋ ಬೇವು ಬೆಲ್ಲ ಅಂತ ತಿಳ್ಕೊಂಬಿಟ್ಟು, ಹಿರಿಯರಾಗಿದ್ದರೆ ಅವರಿಗೆ ಕಾಲಿಗೆ ಬೀಳೋದು, ಆಮೇಲೆ ಸ್ನೇಹಿತರಾಗಿದ್ದರೆ ಥ್ಯಾಂಕ್ಸ್ ಮತ್ತು ಅಪ್ಪುಗೆ ಮೂಲಕ ಇದು ಮಾಡ್ಕೊಂಡು. ಇದು ಬರೀ ಕುಟುಂಬದಲ್ಲ, ನಾನು ಹೇಳ್ತಿರೋದು ಆ ಚಂದ್ರನ ನೋಡಿ ಆದಮೇಲೆ ನಮ್ಮ ಹಳ್ಳಿಯಲ್ಲಿ ಇಡೀ ನಮ್ಮ ಆ ಬೀದಿ ಪೂರ್ತಿ ಸುತ್ತಾ ಇರ್ತಿದ್ವಿ. ಅದರಲ್ಲಿ ನಮ್ಮ ತಂದೆ ತಾಯಿಗಳಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಹಳ್ಳಿಲಿ ಹೆಂಗೆ ಒಗ್ಗಟ್ಟಿರ್ತಾ ಇತ್ತು ಅಂತಂದರೆ, ಇಡೀ ಒಂದು ಬೀದಿಯಲ್ಲಿ ಸುತ್ಕೊಂಡು ಯಾರ್ಯಾರು ಹಿರಿಯರು ಇರ್ತಾರೆ ಅವರೆಲ್ಲ ಕಾಲಿಗೆ ಬೀಳೋದು ಹೋಗೋದು, ಕಾಲಿಗೆ ಬೀಳೋದು ಹೋಗೋದು, ಕಾಲಿಗೆ ಬೀಳೋದು ಹೋಗೋದು, ಹಿಂಗೆ ಮಾಡ್ಕೊಂಡು ಕಮ್ಮಿ ಅಂತಂದ್ರು. ಆ ದಿನ ಯುಗಾದಿ ಹಬ್ಬದ ದಿನ ನಾವು ಒಂದು 100 ಜನಕ್ಕೆ ಕಾಲಿಗೆ ಬಿದ್ದಿರ್ತಕ್ಕಂಥ ಉದಾಹರಣೆನೂ ಕೂಡ ಇದೆ. ಇದೆಲ್ಲ ಚಂದ್ರನ ನೋಡೋದಾಯಿತು. ಅದೆಲ್ಲ ಈಗ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಏನಾಯಿತು ಅಂದರೆ, ಚಂದ್ರ ನೋಡ್ಬೇಕು ನಾವು. ಇಲ್ಲಿ ಬೆಂಗಳೂರಲ್ಲಿ ಚಂದ್ರ ನೋಡೋ ಪದ್ಧತಿ ಇಲ್ಲ ಇಲ್ಲಿ. ಆಮೇಲೆ ಯುಗಾದಿ ಹಬ್ಬ ನಾವು ಹಳೆ ಸಂಪ್ರದಾಯ ಅಂದರೆ ಹಳೆ ಸಂಪ್ರದಾಯನಕ್ಕಿಂತ ಅಲ್ಲಿಯ ಸಂಪ್ರದಾಯವನ್ನು ಇಲ್ಲಿ ಬೆಂಗಳೂರಲ್ಲಿ ಸರಿ ಚಂದ್ರ ನೋಡೋಣ ಅಂತ ನೋಡಿದ್ವಿ. ಎಲ್ಲ ಕಡೆ ಬಿಲ್ಡಿಂಗು, ಮುಗಿಲ ಚುಂಬನ ಬಿಲ್ಡಿಂಗ್ಗಳು ಎದ್ದೆದ್ದು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಕೆಳಗಡೆ ನೆಲದ ಮೇಲೆ ನಿಂತ್ಕೊಂಡು ನೋಡ್ತೀನಿ ಚಂದ್ರ ನೋಡ್ತೀನಿ ಅಂದರೆ ಆಗಲ್ಲ. ಹೋದ್ವಿ, ಟೆರೆಸ್ಸಿಗೆ ಹೋದ್ವಿ. ನಮ್ಮ ಕುಟುಂಬದವರೆಲ್ಲರೂ ಕೂಡ ನೋಡ್ಕೊಂಡು ಚಂದ್ರ ನೋಡ್ಕೊಳ್ತಾ ನಿಂತ್ಕೊಂಡ್ವಿ. ಚಂದ್ರ ನೋಡ್ಕೊಂಡು ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್, ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ನವ್ರಿಗೆ ಇವ್ರು ಯಾಕೆ ಮೇಲೆ ಹೋಗ್ತಾರೆ, ಸಾಯಂಕಾಲ ಆಯಿತು ಅಂತಂದು ಅವರಿಗೆ ಸಂಭ್ರಮ, ಏನೋ ಒಂದು ಕುತೂಹಲ ಅವರಿಗೆ. ಆಮೇಲೆ ನಾವೆಲ್ಲ ನೋಡ್ಕೊಂಡು ಅಲ್ಲಿ 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 ಕಾಣ್ತಾ ಇದ್ದಾನೆ ನೋಡಿ, ಈ ಕಡೆ ಪೂರ್ವ ದಿಕ್ಕಿನಲ್ಲಿ ಎದ್ದಿದ್ದಾನೆ, ಈ ಕಡೆ ಉತ್ತರ ದಿಕ್ಕಿನಲ್ಲಿ ಎದ್ದಿದ್ದಾನೆ. ಈ ಥರ ನಮ್ಮದು ಒಂಥರ ಆ ಒಂದು ಹಳೆ ಕಲ್ಚರಲ್ಲಿ ನಾವು ಅದನ್ನು ನೋಡ್ತಾ ಇದ್ವಿ. ಒಬ್ಳು ಹುಡುಗಿ ಬಂದ್ಲಿ, ಅಂಕಲ್ ನೀವೇನು ನೋಡ್ತಿದ್ದೀರಾ? ಇಲ್ಲಮ್ಮ ಚಂದ್ರ ನೋಡ್ತೀನಿ. ಅಂಕಲ್ ನೀವು ಯಾವಾಗಲೂ ನೋಡಿಲ್ಲ ಚಂದ್ರನ ಅಂತಂದ್ಲು. ಇಲ್ಲಮ್ಮ ನೋಡಿದ್ದೀವಿ. ಮತ್ತು ಯಾಕೆ ಹುಡುಕ್ತಿದ್ದೀರಿ, ಇಲ್ಲೆಲ್ಲ ಕಾಣ್ತಾನೆ ಇಲ್ಲ ಅಂದ್ಲು. ಅಂದರೆ ಪದ್ಧತಿಗಳು ಸ್ಥಳದಿಂದ ಸ್ಥಳಕ್ಕೆ ಹೇಗೆ ನಡೀತಾ. ಆಮೇಲೆ ಅವಳಿಗೆ ಇಲ್ಲ, ಇದು ಯುಗಾದಿ, ಚಂದ್ರಮಾನ ಯುಗಾದಿ ಅಂತಲೇ ಕರಿತೀವಿ. ಹೊಸ ವರ್ಷದ ದಿವಸ ನಾವು ಚಂದ್ರನನ್ನು ನೋಡಿಬಿಟ್ಟು ಹಿರಿಯರಿಗೆ ಬೇವು ಬೆಲ್ಲ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥ ಪದ್ಧತಿ ಅಂತಂದು ಆಮೇಲೆ ಅವಳಿಗೆ ತಿಳಿ ಹೇಳಿದ್ಮೇಲೆ ಹೌದು, ಒಂದೊಂದು ಕಡೆ ಒಂದೊಂದು ವಿಶೇಷ ಅಲ್ವಾ. ಹೇಗೆ ಸರ್ ನೀವು ಈ ಕಡೆ ಎಲ್ಲ ಹೇಗಿರುತ್ತೆ? ಮೂರ್ತಿ ಸರ್ನ ಮಾತಾಡ್ಸೋಣ. ಸಮಸ್ತ ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಯುಗಾದಿಯ ಶುಭಾಶಯಗಳು. ಭಾಳ ಮಾಹಿತಿಪೂರ್ಣವಾದಂಥ ವಿಚಾರವನ್ನು ನಮ್ಮ ಸತೀಶ್ ಅವರು ಹೇಳ್ತಾ ಇದ್ರು. ಹಾಗೆ ಒಂದು ಹಾಸ್ಯಾಸ್ಪದವಾದಂಥ ಒಂದು ಘಟನೆಯನ್ನು ಕೂಡ ನಮ್ಮ ಅಧ್ಯಕ್ಷರು ಇಲ್ಲಿ ಹೇಳಿದ್ರು. ಇವರು ಆಚರಣೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ಹಾಡು ನಾನು ಕೇಳಿಸ್ಕೊಳ್ತಾ ಇರಬೇಕಾದ್ರೆ ಒಂದೆರಡು ಲೈನ್ ಆಡ್ಬಿಟ್ಟು ನಿಮ್ಮ ಅನುಮತಿಯೊಂದಿಗೆ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೂತನ ಪಯಣ ನಕ್ಷತ್ರ ಗಮನ, ಇದೇ ಯುಗಾದಿಯ ಜನನ, ಹಸಿರು ತೋರಣ ಗಜಾರೋಹಣ, ಯುಗಾದಿ ಹಬ್ಬದ ಸುದಿನ, ಕೋಗಿಲೆಯ ಕುಹು ಕುಹು ಈ ವಸಂತ ಮಾಸದಲ್ಲಿ, ಅಲಂಕರಿಸಿದೆ ಜಗವು ಈ ಚಿಗುರೆಲೆ ತೋರಣದಿ, ಚಾಂದ್ರಮಾನೇನ ಅನುಕರಣೆ. ನನಗೆ ಎಷ್ಟು ಭಾಳ ಇಷ್ಟ ಆಯಿತು ಯಾಡು. ಯಾಕೆ ಹೇಳಿದೆ ಅಂತಂದರೆ, ತುಂಬ ಇಷ್ಟ ಆಯಿತು. ಆ ಇಡೀ ಯುಗಾದಿ ಹಬ್ಬದ ಸಂಭ್ರಮವನ್ನು ಆ ಒಂದು ಪದಗಳಲ್ಲಿ ಹಿಡಿದಿಟ್ಬಿಟ್ಟು ಅದನ್ನು ಒಂದು ವಿಡಿಯೋ ಸಾಂಗ್ ಆಗಿ ಮಾಡಿದ್ರು. ಸೊ ಅದ್ರ ಬಗ್ಗೆ ಮಾಹಿತಿ ಕೂಡ ಅವರು ಕೊಟ್ಟರು. ಇನ್ನು ಹೇಗೆ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ಬಂದರೆ, ಇಲ್ಲಿ ಬೇವು ಬೆಲ್ಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಪಾತ್ರ. ಬೇವು ಬೆಲ್ಲ ಅಂದರೆ ಯುಗಾದಿ ಅಂದರೆ ಬೇವು ಬೆಲ್ಲ ಮತ್ತು ಒಬ್ಬಟ್ಟು. ನಮ್ಮಲ್ಲಿ ಭಾಳ ತುಂಬ ಚೆನ್ನಾಗಿ, ನಮಗೆ ಬಹಳ ದೊಡ್ಡ ಹಬ್ಬ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಮಗೆ ಬಾಲ್ಯದಲ್ಲಿ ಕೆಲವೊಂದು ಘಟನೆಗಳು ನೆನಪಾಗುತ್ತೆ. ಹೇಗೆ ಮಾಡ್ತಾಯಿದ್ರು ಅಂತಂದರೆ, ಒಂದು ತಟ್ಟೆಯಲ್ಲಿ ರಾಗಿಯನ್ನು ಮೊಳಕೆ ಕಟ್ತಾ ಇದ್ವು. ನಮ್ಮ ತಾತ ಮಾಡ್ತಾಯಿದ್ರು ಅದನ್ನು, ನಮ್ಮ ತಾಯಿಯವರ ಅಪ್ಪ ಮಾಡ್ತಾಯಿದ್ರು. ಒಂದು ನೇಗಿಲನ್ನು ಗೋಡೆ ಹತ್ರ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾಯಿದ್ವಿ. ಯಾಕಂದ್ರೆ ನೇಗಿಲು ಅತ್ಯಂತ ಪ್ರಮುಖವಾದಂಥ ಒಂದು ಆಯುಧ. ವ್ಯವಸಾಯಸ್ಥರಿಗೆ, ರೈತರಿಗೆ ನೇಗಿಲು ಅಂದರೆ ಅದು ದೇವ್ರಿಗೆ ಸಮಾನ ಆಗ್ತಕ್ಕಂಥದ್ದು. ನನಗೆ ಬಹುಶಃ ಒಂದು 6-7 ವರ್ಷ ಇರಬಹುದೇನೋ, ನಾವು ಪ್ರತಿ ವರ್ಷ ಅದನ್ನು ಮಾಡೋರು. ಎಲ್ಲ ತೋರಣ ಕಟ್ಬಿಟ್ಟು, ಮಾವಿನ ಎಲೆ ತೋರಣ ಕಟ್ಟಿ, ಬೇವು ಎಲ್ಲ ಹಾಕಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡೆಲ್ಲ ಬರ್ತಾಯಿದ್ರು. ನನಗೆ ಗೊತ್ತಿಲ್ಲ ಅದೇನಕ್ಕೆ ಮಾಡ್ತಾರೆ ಅಂತ. ನನಗೆ ಕುತೂಹಲ, ನಮ್ಮ ತಾತ ಏನಕ್ಕೆ ಯಾವಾಗಲೂ ಈ ಹಬ್ಬ ಈ ಥರ ಬಂದಾಗ ಇದು ಮಾಡ್ತಾರೆ ಅಂತ. ಅವ್ರು ಏನು ಮಾಡಿದ್ರು, ಒಂದ್ಸಲ, ಇದೊಂದು ಹಾಸ್ಯದ ಘಟನೆ, ಒಂದ್ಸಲ ಏನು ಮಾಡಿದ್ರು, ಅದು ತಟ್ಟೆಯಲ್ಲಿ ಮೊಳಕೆ ಕಟ್ಟಿಬಿಟ್ಟು ರಾಗಿ ಎಲ್ಲ ಹಾಕಿ ಹೋಗಿದ್ರು. ಅವ್ರು ಹೋದ್ಮೇಲೆ ನನಗೆ ಆಶ್ಚರ್ಯ, ಒಳಗಡೆ ಏನಿರ್ಬೋದು, ಎಲ್ಲ ಮತ್ತೆ ತೆಗೆದ್ಬಿಟ್ಟು ಏನು ಸಿಗಲೇ ಇಲ್ಲ ನನಗಲ್ಲಿ. ಅದು ರಾಗಿ, ಆ ಗೊಬ್ಬರ, ಮಣ್ಣು ಎಲ್ಲ ಮಿಕ್ಸ್ ಇರೋದು, ರಾಗಿ ತುಂಬ ಸಣ್ಣಕ್ಕಿರುತ್ತೆ. ಸೊ ಅದೊಂದು ಘಟನೆ ಬಂತು. ಇನ್ನು ಬೇವು ಅಂತಂದಾಗ, ಬೇವು ಬೆಲ್ಲ ಅದರ ಸಂಕೇತ ಏನಂದ್ರೆ, ಬೇವು ಬಂದು ಕಷ್ಟದ ಸಂಕೇತ, ಬೆಲ್ಲ ಸುಖದ ಸಂಕೇತ. ಇಲ್ಲಿ ಇದರ ಸಂದೇಶ ಏನು ಅಂತಂದ್ರೆ, ಸುಖ ಮತ್ತೆ ದುಃಖಗಳನ್ನ ಸರಿಸಮಾನವಾಗಿ ನಾವು ತಗೋಬೇಕು ಅಂತಕ್ಕಂಥದಕ್ಕೆ ಒಂದು ಮಾತಿದೆ. ಸುಖ ದುಃಖೆ ಸಮಯಕತ್ವ, ಲಾಭ ಲಾಭೋ ಜಯ ಜಯ ಅಂತ ಒಂದು ಮಾತು ಹೇಳ್ತಾರೆ.
ಯಾರು ಸುಖ ದುಃಖಗಳನ್ನು ಸಮಾನವಾಗಿ ತೆಗೆದುಕೊಳ್ತಾರೋ ಅವ್ರು ಮಾತ್ರ ನೆಮ್ಮದಿಯಾಗಿ ಸಂತೋಷದ ಒಂದು ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ನಾವೇನು ಮಾಡ್ತೀವಿ ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಅದೇ ಮಾಡ್ತಾರೆ. ಬೇವು ಬೆಲ್ಲ ಹಂಚಕ್ಕೆ ಹೋದಾಗ ಒಂದು ಸ್ವಲ್ಪ ಮಾತ್ರ ಬೇವು ತೊಗೊಳ್ಳೋದು, ದೊಡ್ಡದು ಬೆಲ್ಲ ತೊಗೊಳ್ಳಿ ತಿನ್ಬಿಡೋದು, ಆ ಥರದ್ದು ಆಗುತ್ತೆ. ಅಂದರೆ ಎಲ್ರಿಗೂ ಬೆಲ್ಲ ಇಷ್ಟ ಆಗುತ್ತೆ, ತಿಂತಾರೆ. ಬೇವು ತಿನ್ನೋಕೆ ಯಾರೂ ಇಷ್ಟಪಡಲ್ಲ. ಅಂದರೆ ಕಷ್ಟ ಯಾರಿಗೂ ಬೇಕಾಗಿರ್ತಕ್ಕಲ್ಲ. ಇದು ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಅಂತ. ಬೇವು ಬೆಲ್ಲ ಎರಡು ಜೊತೆಯಾಗಿ ಒಟ್ಟೊಟ್ಟಿಗೆ ತಗೋಬೇಕು ಅಂತಕ್ಕಂಥದ್ದು. ಇನ್ನು ಅದರ ಲಾಭಗಳ ಬಗ್ಗೆ ಮಾತಾಡೋದಾದರೆ ವೈಜ್ಞಾನಿಕವಾಗಿ ಯಾಕೆ ನಮ್ಮ ಹಿರಿಯರು ಇದನ್ನು ಬೇವು ಬೆಲ್ಲ ಹಂಚಬೇಕು ಅಂತಕ್ಕಂಥದ್ದು, ಮೊದಲೇ ನೀವು ಹೇಳಿದ್ರೆ ಸಂಬಂಧಗಳನ್ನು ಸರಿಯಾಗಿ ಹಿಡಿದು ಇಟ್ಕೊಳ್ಳೋಕ್ಕೋಸ್ಕರ ಈ ಒಂದು ಹಬ್ಬಗಳನ್ನು ಮಾಡ್ತಕ್ಕಂಥದ್ದು. ಏನೋ ಒಂದು ಅಲ್ಲಿ ವಿನಿಮಯ ಆಗಬೇಕಲ್ಲ. ಸೊ ಹಾಗಾಗಿ ಬೇವು ಬೆಲ್ಲವನ್ನು ವಿನಿಮಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಿರಬಹುದು. ಅದರ ಒಂದು ಬೇವಿನ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು, ಅದು ಒಂದು ಕಾರಣವನ್ನು ನೋಡೋದಾದರೆ ಅದಕ್ಕೊಂದು ಚಿಕ್ಕದಾದ ಒಂದು ಕವನ ಇದೆ. ನಮ್ಮ ನಾಲಿಗೆ ಬಯಸುವ ರುಚಿ ಸರ್, ದೇಹಕ್ಕೆ ಯಾವತ್ತೂ ಅಲ್ಲ ಶುಚಿ. ಅಂದರೆ ನಾವು ಇವತ್ತು ಯಾವ ಜಂಕ್ ಫುಡ್ ತಿಂತೀವಿ, ಇವತ್ತು ಯಾವುದು ರುಚಿಯಾಗಿರಬೇಕು, ತುಂಬ ರುಚಿ, ಅದು ಏನು ಸಿಗುತ್ತೆ ನಮ್ಮ ಬಾಡಿಗೆ ಗೊತ್ತಿಲ್ಲ, ಆ ಥರ ಇದೆ. ಅಲ್ಲೇನು ಹೇಳ್ತಾರೆ ಅಂತಂದರೆ, ನಮ್ಮ ನಾಲಿಗೆ ಬಯಸುವ ರುಚಿ ದೇಹಕ್ಕೆ ಯಾವತ್ತೂ ಅಲ್ಲ ಶುಚಿ. ಬೇವಿನ ಸೊಪ್ಪು ನಾಲಿಗೆಗೆ ಕಹಿ, ಆದರೆ ಆರೋಗ್ಯಕ್ಕೆ ಅದೇ ಸಿಹಿ. ಅಂದರೆ ಅದರ ಮಹತ್ವವನ್ನು ಇಲ್ಲಿ ಒತ್ತಿ ಹೇಳ್ತಾರೆ. ಬೇವಿನ ಬೇರು, ತೊಗಟೆ, ಎಲೆ, ಹೂವು, ಕಾಯಿ ಎಲ್ಲವೂ ಉಪಯುಕ್ತ. ಸೊ ಅದು ಇರುವುದೇ ನಮ್ಮ ಪ್ರಯುಕ್ತ. ಅದನ್ನು ಸೂಕ್ತವಾಗಿ ಬಳಸದ ನೀನು ನಿರುಪಯುಕ್ತ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಆ ಬೇವನ್ನು ಬಿಸಾಕ್ಬಿಟ್ಟು, ಅದು ಸುಮ್ಮನೆ ಏನೋ ಶಾಸ್ತ್ರಕ್ಕೂ ಇಡಬೇಕು, ಬೇವು ಬೆಲ್ಲ ಇಡ್ತಾರೆ ದೇವ್ರ ಮುಂದೆ, ಬೆಲ್ಲ ತಿಂದ್ಬಿಟ್ಟು, ನಾನು ನೋಡಿ ಬಹುಶಃ ನಮ್ಮನೆ ಹೇಳೋದು ಅದೇ ಆಗುತ್ತೆ. ಆ ಬೇವಿನ ಎಲೆಗಳನ್ನು ಅಲ್ಲಿ ಸೈಡ್ಗೆ ಎಸ್ಬಿಟ್ಟು ಬೆಲ್ಲ ತಿಂದ್ಬಿಡ್ತೀವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಿರ್ತಕ್ಕಂಥ ವಿಚಾರ ಏನಂತಂದರೆ, ಬೇವು ಬೆಲ್ಲ ಎರಡರ ಮಿಶ್ರಣವನ್ನು ನಾವು ತಗೊಂಡಾಗ ಸುಖ ದುಃಖಗಳನ್ನು ಎರಡನ್ನೂ ನಾವು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ, ಎರಡನ್ನೂ ಸಮಾನ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಒಂದು ಮನೋಭಾವನೆ ಬೆಳೆಸ್ಕೊಳ್ತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಇನ್ನು ಆಚರಣೆ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ರಿ. ನಮ್ಮಲ್ಲಿ ನಮ್ಮದು ಅವಿಭಕ್ತ ಕುಟುಂಬ. ನಾನು ಚಿಕ್ಕ ಹುಡುಗ ಇದ್ದಾಗಿದ್ದ ಸುಮಾರು ಒಂದು 45 ಜನ ಇರ್ತಾಯಿದ್ರು. ನಮ್ಮ ಅಪ್ಪ, ಅವರು ಅಣ್ಣ ತಮ್ಮದಿರು, ಅವ್ರ ಮಕ್ಕಳು, ಅವ್ರ ಸಂಸಾರ ಎಲ್ಲ ಒಟ್ಟಿಗೆ ಇರ್ತಾಯಿದ್ವಿ. ಎಲ್ರಿಗೂ ಒಂದೇ ಬಟ್ಟೆ, ಯೂನಿಫಾರ್ಮ್ ಥರ. ನಮ್ಮಪ್ಪ ದೊಡ್ಡವರಾಗಿದ್ದಿದ್ರಲ್ಲ, ಎಲ್ಲರೂ ಅವರೇ ತರ್ತಾಯಿದ್ರು. ಒಂದು ಸ್ಕೂಟ್ರಲ್ಲಿ ಯುಗಾದಿ ಹಬ್ಬ ಬಂದರೆ ಹೊಸ ಬಟ್ಟೆ. ಇವಾಗ ನಾವು ಯಾವಾಗ ಬೇಕೋ ಹೊಸ ಬಟ್ಟೆ ಸಿಗುತ್ತೆ, ಅದು ಬೇರೆ ಪ್ರಶ್ನೆ. ಅವು ಒಂದು ಸ್ಕೂಟ್ರ್ ಇತ್ತು, ಆಮೇಲೆ ಬಜಾಜ್ ಸ್ಕೂಟ್ರ್ ಇತ್ತು. ಅದರಲ್ಲಿ ಒಂದು ದೊಡ್ಡ ಇಷ್ಟು ಕಟ್ಟೆ ಬಟ್ಟೆ ತೊಗೊತಾರೆ. ಟೈಲರ್ ಮನೆಗೆ ಕರೆಸ್ಬಿಟ್ಟು ಎಲ್ರಿಗೂ ಅಳತೆ ಕೊಟ್ಬಿಟ್ಟು, ಟೈಲರ್ ಏನು ಅಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಏನು ಹೊಲಿತಾ ಇರಲಿಲ್ಲ, ಏನೋ ಒಂದು ಅಂದಾಜ್ ಮೇಲೆ ಹೊಲಿತಾ ಇದ್ರು. ಅಲ್ಲೊಂದೇನು ಹಾಸ್ಯ ಘಟನೆ ಆಯಿತು ಅಂತಂದರೆ, ನಾವು ಸುಮಾರು ಒಂದು 10-12 ಜನ ಅಣ್ಣ ತಮ್ಮದಿರು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಎಲ್ರಿಗೂ ಏನೋ ಒಂದು ಸೈಜು ಇದು ಮಾಡೋದು, ಬಟ್ಟೆ ಹೊಲಿಸ್ಕೊಡ್ತಾರೋ. ಅಲ್ಲಿ ಒಂದು ನಂದು ಮತ್ತು ನನ್ನ ಚಿಕ್ಕಪ್ಪನ ಮಗೊಂದು ಒಂದು ಬಟ್ಟೆ ಅದಲು ಬದಲಾಗೋಯ್ತು. ಅದು ಯಾರ್ದು ಅಂತ ಗೊತ್ತಿಲ್ಲ, ಅವರು ಹೆಸರು ಕೂಡ ಬರೆಯಲ್ಲ, ಇವಾಗ ಅದ್ರ ಲೇಬಲ್ ಹಾಕಿರ್ತಾರೆ. ಅದು ಮೊಣಕಾಲು ತನಕ ಬರ್ತಾ ಶರ್ಟು. ಅದನ್ನೇ ಹಾಕ್ಕೊಂಡು, ಏನು ಬೇರೆ ವಿಧಿ ಇಲ್ಲ, ಕೇಳಂಗಿಲ್ಲ, ಜಾಸ್ತಿ ಮಾತಾಡಂಗಿಲ್ಲ, ಅದನ್ನೇ ಹಾಕೊಂಡು ಊರೆಲ್ಲ ತಿರುಗಾಡಿದೆ. ಅದೊಂದು ಹಾಸ್ಯದ ಒಂದು ಘಟನೆ ನೆನಪಾಯಿತು. ಹಾಗೆ ಹಬ್ಬದ ಒಂದು ನೆನಪುಗಳು, ವಿಶೇಷವಾಗಿ ಬಾಲ್ಯದ ನೆನಪುಗಳು ನಮ್ಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಅಂಥ ಒಂದು ಘಟನೆಗಳು ನಡೆಯುತ್ತವೆ. ಇಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಸತೀಶ್ ಅವರು ಹೇಳ್ತಾ ಇದ್ರು. ಹಾಗೆ ಇದ್ರ ಬಗ್ಗೆ ವಿಚಾರ ಮಾಡಬೇಕಾದ್ರೆ, ಯುಗಾದಿ ಹಬ್ಬ ಅಂತಂದಾಗ ದಾನ ಅಂತಕ್ಕಂಥದ್ದು, ಜೊತೆಗೆ ನಾನಾಗಲೇ ಬೇವು ಬೆಲ್ಲದ ಬಗ್ಗೆ ಹೇಳಿದೆ, ಜೊತೆಗೆ ಇದು ಎಣ್ಣೆ ಸ್ನಾನ, ಇದಂತೂ ಬಹಳ ಪ್ರಮುಖವಾದದ್ದು. ಅದು ಆರೋಗ್ಯದ ದೃಷ್ಟಿಯಿಂದನೂ ಭಾಳ ಒಳ್ಳೆಯದು. ವೈದ್ಯರು, ತಿಳಿದಿರೋರು, ಹಿರಿಯರು ಹೇಳ್ತಾರೆ, ವಾರಕ್ಕೊಮ್ಮೆ ಆದರೂ ಎಣ್ಣೆ ಸ್ನಾನ ಮಾಡಬೇಕಂತೆ. ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ವರ್ಷಕ್ಕೊಂದ್ಸಲ ಮಾಡೋದು ಕೂಡ ಕಷ್ಟ. ಯುಗಾದಿ ಹಬ್ಬ ಅಂತ ಬಂದಾಗ ಕನಿಷ್ಠ ಪಕ್ಷ ಅದನ್ನು ಮಾಡ್ತೀವಿ ನಾವು. ಅದು ಒಂದ್ಸಲ ನನ್ನ ಮಗನ ಜೊತೆಯಲ್ಲಿ ಎಣ್ಣೆ ಸ್ನಾನ ಮಾಡಬೇಕಾದ್ರೆ ನಾವು ಬರೀ ಚಡ್ಡಿ ಹಾಕ್ಕೊಂಡು, ನಮ್ಮ ಮಿಸ್ಸಸ್ ಅದನ್ನ ಫೋಟೋ ತೆಗೆದ್ಬಿಟ್ಟು ಇಟ್ಬಿಟ್ಟಿದ್ರು. ಅದೆಲ್ಲೋ ಒಂದು ಕಡೆ ಗೊತ್ತಿಲ್ಲದಾಗೆ ಶೇರ್ ಹಾಕ್ಬಿಟ್ಟಿತ್ತು. ಸೊ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಜೊತೆಗೆ ದಾನ ಅಂತ ಬಂದಾಗ ವಸ್ತ್ರದಾನ, ಅನ್ನದಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಿರಿಯರು. ಪಾದರಕ್ಷೆ, ಮತ್ತು ಈ ಪಂಚಾಂಗ ಶ್ರವಣ ಅಂತ ಹೇಳಿ, ಪಂಚಾಂಗ ನಾವು ಓದಬೇಕು ಅಂತ. ಈ ಪಂಚಾಂಗ ಅಂತ ಬಂದಾಗ ಈ ಭವಿಷ್ಯ ಹೇಳ್ತಾರಲ್ವಾ, ಆ ಥರದ್ದು ಹೌದು ಶ್ರವಣ ಅಂತಲೂ ಕೂಡ ಇದೆ. ಈ ಭವಿಷ್ಯ ಹೇಳೋರು ಕೇಳ್ತಾರೆ. ಯಾರೋ ಒಬ್ಬ ಅಂದರೆ ಪಂಚಾಂಗ ಹೇಳೋರು, ಅಂದರೆ ಭವಿಷ್ಯ ಹೇಳೋರು ಕೂತಿದ್ರಂತೆ. ಸುಮಾರು ಜನ ಅಲ್ಲಿ ಬರ್ತಾ ನಮ್ಮ ಮುಂದೆ ಏನಾಗುತ್ತೆ, ಭವಿಷ್ಯ ಏನಾಗುತ್ತೆ ಕೇಳೋಕ್ಕೆ ಸುಮಾರು ಜನ ಲೈನಲ್ಲಿ ನಿಂತ್ಕೊಂಡಿದ್ದಾರಂತೆ. ಒಬ್ಬ ಹುಡುಗ ಸುಮಾರು ಒಂದು 8-10 ವರ್ಷ ಇರಬೇಕು. ಅವನು ನೋಡ್ಬಿಟ್ಟು ಇವ್ರೇನು ಹೇಳ್ತಾರೆ, ನಾನು ತಿಳ್ಕೊಬೇಕಲ್ಲ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ತಾನೆ. ಸುಮಾರು ಹೊತ್ತು, ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ಎಲ್ಲರೂ ಮುಗಿದ್ಮೇಲೆ ಇವನು ಕೈ ಕೊಡ್ತಾನೆ. ಗುರುಗಳೇ, ನಂದು ಸ್ವಲ್ಪ ಭವಿಷ್ಯ ಹೇಳ್ಬಿಡಿ, ನೀವು ನಾನು ಮುಂದೆ ಏನಾಗ್ತೀನಿ ಅಂತ. ಅವರು ಹೇಳ್ತಾರೆ, ನೋಡಪ್ಪ ನೀನು ಚಿಕ್ಕ ಹುಡುಗ, ನಿನಗೆ ಯಾಕೆ ಇವಾಗಲೇ ಭವಿಷ್ಯ ತಿಳ್ಕೊಬೇಕು, ದೊಡ್ಡದಾದ್ಮೇಲೆ ಬಾ ಹೋಗು ಅಂತ ಹೇಳಿ ಕಳಿಸ್ತಾರೆ. ಇಲ್ಲ ಸರ್, ನಾನು ಇವಾಗಲೇ ನೀವು ಹೇಳ್ಬಿಟ್ರೆ ಅದ್ರ ಪ್ರಕಾರ ನಾನು ಕೆಲಸ ಮಾಡ್ಬೋದಾ, ಹಾರ್ಡ್ ವರ್ಕ್ ಮಾಡಿ ನಾನು ಸಾಧನೆ ಮಾಡ್ತೀನಿ, ದಯವಿಟ್ಟು ಹೇಳಿ ಅಂತ ಹೇಳ್ತಾರೆ. ಅವನು ಕೈ ಸರಿ ಕೊಡಪ್ಪ, ಇನ್ನೇನು ಮಾಡೋದು ಅಂದ್ಬಿಟ್ಟು ಕೈ ನೋಡ್ತಾರೆ. ನೋಡಪ್ಪ ನಿಂದು ಹಸ್ತರೇಖೆ ನೋಡ್ಬಿಟ್ಟು
ಎಲ್ಲ ಕರೆಕ್ಟಾಗಿದೆ, ಇದೊಂದು ಲೈನ್ ಮಾತ್ರ ಸ್ವಲ್ಪ ಕಡಿಮೆ ಇದೆ, ಇದೊಂದು ಚೂರು ಇಲ್ಲಿ ತನಕ ಎದ್ದಿದ್ದರೆ ನೀನು ಇಡೀ ವಿಶ್ವವನ್ನೇ ಆಳ್ತಾ ಇದ್ದೆ ಅಂತ ಹೇಳ್ತಾರೆ. ಅವರು ಅವನೇನು ಮಾಡ್ತಾನೆ, ಸಡನ್ನಾಗಿ ಒಂದು ಚಾಕು ತೊಗೊಂಡ್ಬಿಟ್ಟು ಆ ಲೈನ್ ಇಷ್ಟುದವನು ಕಟ್ ಮಾಡಿಬಿಟ್ಟು ಸರ್ ಇವಾಗ ಕರೆಕ್ಟಾಗಿದೆಯಾ ಅಂತ ಹೇಳ್ತಾರೆ. ಆ ಹುಡುಗ ಬೇರೆ ಅಲ್ಲ, ಅಲೆಕ್ಸಾಂಡರು ಅಂತಕ್ಕಂಥವನು ಇಡೀ ಪ್ರಪಂಚವನ್ನೇ ಆಳಬೇಕು ಅಂತ ಒಂದು ಕನಸನ್ನು ಇಟ್ಕೊಳ್ತಕ್ಕಂಥ ವ್ಯಕ್ತಿ. ಸೊ ಅಂದರೆ ಇದು ಒಂದು ತಮಾಷೆ ಅಂತ ಬಂದಾಗ ಅದ್ರ ಜೊತೆಗೆ ಈ ಪೂಜೆಗಳು ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಶುಚಿ ಮಾಡ್ತಕ್ಕಂಥದ್ದು, ಬಹುಶಃ ಇವತ್ತಿನ ಒಂದು ಬ್ಯುಸಿಯಾದ ಸ್ಕೆಡ್ಯೂಲಲ್ಲಿ ಮನೆ ಶುಚಿ ಮಾಡೋದು, ಕ್ಲೀನ್ ಮಾಡ್ತಕ್ಕಂಥದ್ದಕ್ಕೆ ಸಮಯನೇ ಇರಲ್ಲ. ಹಬ್ಬ ಅಂತ ಬಂದಾಗ ಆ ಒಂದು ಕಾರಣಕ್ಕೋಸ್ಕರ ಆದ್ರೂ ಮನೆಯಿಂದೆಲ್ಲ ಕ್ಲೀನ್ ಮಾಡ್ತಾರೆ. ಅಥವಾ ಏನಾದರೂ ಈ ಗೋಮೂತ್ರವನ್ನು ಬಳಸ್ತಾರೆ ನಮ್ಮ ಕಡೆ, ಅದನ್ನ ಹಬ್ಬದ ದಿನಗಳಲ್ಲಿ ಇದು ಮಾಡಬೇಕಾದ್ರೆ ರಂಗೋಲಿ ಇಡ್ತಾರೆ. ಹೆಣ್ಮಕ್ಳು ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲರಿಗೂ ಬೇವು ಬೆಲ್ಲವನ್ನು ಹಂಚ್ಕೊಂಡು ಏನೋ ಒಂದು ವಿಶೇಷವಾದಂಥ ದಿನ ಅವತ್ತು. ಭಾಳ ವಿಶೇಷವಾದ, ನಮ್ಮಲ್ಲಿ ಭಾಳ ದೊಡ್ಡದಾದಂತಹ ಮತ್ತು ಆ ಒಬ್ಬಟ್ಟು ತಿಂತಕ್ಕಂಥ ಸಂಭ್ರಮ. ನಮ್ಮ ಮುಂಚೆ ಯುಗಾದಿ ಬಂದರೆ ಮಾತ್ರ ಒಬ್ಬಟ್ಟು, ಇವಾಗ ಯಾವ ಬೇಕಾದರೂ ಒಬ್ಬಟ್ಟು ಸಿಗುತ್ತೆ, ಅದು ಬೇರೆ ಪ್ರಶ್ನೆ. ಆವಾಗ ಆ ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ಆ ತುಪ್ಪದೊಂದಿಗೆ ಮಾಡಿದಂಥ ಹೂರ್ಣ, ತೊಗರಿಬೇಳೆ ಹೂರ್ಣ, ಒಬ್ಬಟ್ಟನ್ನು ಮನೇಲಿ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ನತಕ್ಕಂಥದ್ದು ಬಹಳ ವಿಶೇಷವಾದಂತಹ ನೆನಪುಗಳನ್ನು ನಮಗೆ ಕೊಡುತ್ತೆ. ಹಾಗಾಗಿ ಭಾಳ ಒಂದು ವಿಶೇಷವಾದಂಥ ಹಬ್ಬ ಇದು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ಒಳ್ಳೆ ವಿಚಾರ ಹೇಳಿದ್ರಿ. ಈ ಮೂರ್ತಿ ಸರ್ ಪಂಚಾಂಗ ಶ್ರವಣ ಅಂತ ಹೇಳಿದ ತಕ್ಷಣ ಸರ್ ನಮ್ಮ ತಂದೆ ಹೇಳ್ತಕ್ಕಂಥ ಒಂದು ಹಾಸ್ಯ ಘಟನೆ ನನ್ನ ನೆನಪು ಬರ್ತಾ ಇದೆ. ಯಾಕಂತಂದರೆ ಈಗ ಪಂಚಾಂಗ ಶ್ರವಣ ಅಂತ ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ. ಅಂದರೆ ಆ ವರ್ಷದ ಫಲಾಪೇಕ್ಷೆಗಳು ಹೇಗಿರುತ್ತೆ, ಭವಿಷ್ಯ ಹೇಗಿರುತ್ತೆ, ಫಲಾಫಲಗಳು ಹೇಗಿರುತ್ತೆ, ಮಳೆ ಬೆಳೆ ಚೆನ್ನಾಗಾಗುತ್ತಾ ಅಥವಾ ಈ ವರ್ಷ ಹೇಗಿರುತ್ತೆ ಅನ್ನೋದನ್ನು ಒಬ್ಬ ಪ್ರಸಿದ್ಧ ಆ ಊರಿನಿರ್ತಕ್ಕಂಥ ಒಬ್ಬ ಜ್ಯೋತಿಷಿಗಳಿಗೆ ಆ ಹಳ್ಳಿಗರು ಹೋಗಿ ಹೇಗೆ ಬಂದಿದೆ ನಮ್ಮ ಅಂತ ಕೇಳ್ತಕ್ಕಂಥ ಒಂದು ಪದ್ಧತಿ, ಸಂವತ್ಸರ ಯಾಕೆ ಬಂದಿದೆ ಅಂತಂದು. ಆವಾಗ ಆ ಯುಗಾದಿ ಹಿಂದಿನ ದಿನ ಒಬ್ಬ ನಮ್ಮೂರಲ್ಲಿ ನಮ್ಮ ತಂದೆಯ ಕ್ಲಾಸ್ಮೇಟ್ಸು ಯಾರೋ ಒಬ್ಬ ಇದ್ದಂತೆ. ಅವನು ಆ ಜ್ಯೋತಿಷಿ ಮನೆಗೆ ಹೋದಂತೆ ಕ್ಯೂ ಆಗಿ ನಿಂತ್ಕೊಂಡು ಒಬ್ಬೊಬ್ಬರೇ ಕರೆದ್ರು. ಅವ್ರ ಪಾಪ ಮೈಯಲ್ಲಿ ದೇವ್ರು ಬರ್ತಾಯಿತ್ತಂತೆ. ಮೈಯಲ್ಲಿ ದೇವ್ರು ಬಂದಾಗ ಅದು ಭವಿಷ್ಯ ಹೇಳ್ತಕ್ಕಂಥದ್ದು. ಆಮೇಲೆ ಇವನು ಹೋದಾಗ ಆಯಿತು ನಾನು ಇಷ್ಟೇ ಜನಕ್ಕೆ ನೋಡೋದು, ನೀನು ಮುಗೀತು ನಾಳೆ ಬಾ ಅಂತ ಕಳಿಸಿದ್ದಾರೆ. ಇವನಿಗೆ ಕೋಪ, ನಾನು ನಮ್ಮೂರಲ್ಲಿ ಒಳ್ಳೆ ಹೆಸರು ತೊಗೊಂಡಿರೋ ನನಗೆ ಇವನು ಹೇಳಿಲ್ಲಲ್ಲ ಅಂತಂದು. ಆಮೇಲೆ ನೆಕ್ಸ್ಟ್ ದಿನ ಯುಗಾದಿ ಪಂಚಾಂಗ ಶ್ರವಣ ಹೋದಂತೆ. ಆ ಟೈಮಲ್ಲಿ ಇವನು ಮೈ ಮೇಲೆ ದೇವ್ರು ಬಂದುಬಿಟ್ಟಿದೆ. ಹಾಂ ಅಂತಂದ್ಬಿಟ್ಟು ಒಂದಿಬ್ಬರು ಜನಕ್ಕೆ ಹೇಳಿ, ಇವನಿಗೆ ಕೋಪ ಬಂದಿದ್ದು, ಮೊದಲೇ ಯಾವ ದ್ವೇಷ ಐತನೋ ಗೊತ್ತಿಲ್ಲ, ಕೋಪ ಬಂದುಬಿಟ್ಟು ಸರ ಹಿಡ್ಕೊಂಡು ಅವನಿಗೆ ಹೊಡೆದ್ಬಿಟ್ಟಿದ್ದಾನೆ. ಯಾರಿಗೆ? ಆ ಪಂಚಾಂಗ ಶ್ರವಣ ಜ್ಯೋತಿಷಿ ಹೇಳೋನಿಗೆ ದೇವ್ ಹೊಡೆದ್ಬಿಟ್ಟಿದ್ದಾನೆ. ಆಮೇಲೆ ಹೊಡೆದು ಒಂದೆರಡು ದಿನ ಊರು ಖಾಲಿ ಮಾಡಿಬಿಟ್ಟಿದ್ದಾನೆ, ಊರಲ್ಲೇ ಇಲ್ಲ ಅವನು. ಆಮೇಲೆ ಇವನು ಹುಡುಕ್ತಿದ್ದಾನೆ, ಇವನು ಹೊಡೆದ್ಬಿಟ್ನಲ್ಲ, ನನಗೆ ಇವನಿಗೆ ಏನಾದರೂ ಬುದ್ಧಿ ಕಳಿಸ್ಬೇಕು ಅಂತಂದು. ಆಮೇಲೆ ಒಂದು ದಿವಸ ಇವನು ಹೋದಾಗ ಈ ಜ್ಯೋತಿಷಿಗಳು ಏನು ಪಂಚಾಂಗ ಶ್ರವಣ ಹೇಳ್ತಾರಲ್ಲ, ಹೋದಾಗ ಹೊನ್ನಾಳಿ ಸಂತೆಯಲ್ಲಿ ಇವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಬಾರ ಅವತ್ತು ಹೊಡೆದೋಗಿದ್ದೆಲ್ಲ ಬಾ ಅಂತ. ಇವನಿಗೆ ಮತ್ತೆ ಅಲ್ಲಿ ಜಟಾಪಟಿ. ಇವನು ನಾನು ನಿನಗೆ ಹೊಡೆದಿಲ್ಲ, ನಾನು ಹೊಡೆದಿದ್ದು ದೇವರಿಗೆ, ನನಗೆ ಕೋಪ ಬಂದಿದ್ದು ದೇವ್ರ ಮೇಲೆ, ನಾನು ನಿನಗೆಲ್ಲ ಹೊಡೆದಿದ್ದು ಅಂತಂದು. ಅಂದರೆ ಇವನಿಗೆ ಮೈ ಮೇಲೆ ಬಂದಾಗ ಹೊಡೆದಿರ್ತಕ್ಕಂಥದ್ದು ನಾನು ದೇವ್ರಿಗೆ ಹೊಡೆದಿರೋದು, ನನಗೆ ಕೋಪ ಬಂದಿದ್ದು ದೇವ್ರ ಮೇಲೆ ಅಂತ ಇವನು ವಾದ. ಕೊನೆಗೆ ಅಲ್ಲಿ ಇರ್ತಕ್ಕಂಥ ಜನಗಳೆಲ್ಲ ಸೇರಿಬಿಟ್ಟು ಏನಪ್ಪ ಯಾಕೆ ಜನ ಇಲ್ಲ ಹಿಂಗೆ. ಆಮೇಲೆ ಜನಗಳು ಕೇಳ್ತಾರೆ ಯಾವಾಗ ಹೊಡೆದ? ಇವ್ನು ಮೈ ಮೇಲೆ ದೇವ್ರು ಬಂದ. ಅವ್ನು ದೇವ್ರ ಮೇಲೆ ಕೋಪ ಬಂದಿರೋ ಇನ್ಮೇಲೆ ಅಲ್ಲಿ ಹೋಗು ಅಂತ ಅವನಿಗೆ ಕಳಿಸ್ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಯಾವ ಥರ ಆಗಿಬಿಟ್ಟಿದೆ ಅಂತಂದರೆ ಇವನು ತಪ್ಪಿಸ್ಕೊಳ್ಳೋಕ್ಕೆ ದೇವ್ರ ಮೇಲೆ ಹಾಕಿದ, ಅವನು ಇಲ್ಲಿ ಎರಡೂ ಕೂಡ ಒಂಥರ ಬಯಲಾಗ್ಬಿಡ್ತು. ಇವನು ಆ್ಯಕ್ಟಿಂಗ್ ಮಾಡ್ತಾರೆ, ದೇವ್ರು ಬಂದಿರತಕ್ಕಂಥ ಆ್ಯಕ್ಟಿಂಗ್ ಮಾಡೋದು ಬಯಲಿ ಬಿತ್ತು, ಇವನು ಹೇಳಿರ್ತಕ್ಕಂಥದ್ದು ಕೂಡ ಇದಾಯಿತು. ಅದು ಯಾವಾಗಲೂ ನಮ್ಮ ತಂದೆಯವರು ಯುಗಾದಿ ಟೈಮಲ್ಲಿ ಅದನ್ನು ನೆನಪು ಮಾಡ್ಕೊಳ್ತಾರೆ. ಅದನ್ನು ಮೂರ್ತಿ ಶ್ರವಣ ಪಂಚಾಂಗ ಶ್ರವಣ ಅಂದ ತಕ್ಷಣ ನನಗೆ ಆ ಹಾಸ್ಯ ಇನ್ಸಿಡೆಂಟ್ ನೆನಪು ಬಂತು. ಮತ್ತು ಈಗ ಲತಾಮಣಿಯವ್ರ ಹತ್ರ ಹೋಗ್ತೀನಿ. ಮೇಡಮ್, ಹೇಗೆ ನಿಮ್ಮ ಕಡೆ ಎಲ್ಲ ಆಚರಣೆಗಳು ಪದ್ಧತಿಗಳು ಹೇಗೆ ನಡೀತಾ ಇದೆ ಅಂತ? ಹಾಂ ಸರ್, ಎಲ್ರಿಗೂ ನಮಸ್ಕಾರ. ಶ್ರೀ ಬಸವ ಟಿ ವಿ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಹಿ ಕಹಿ ಸಮರಸ ಆಗಿರುವಂಥ ಈ ಹಬ್ಬದಲ್ಲಿ ನಿಮ್ಮೆಲ್ರಿಗೂ ಸುಖ ಹೆಚ್ಚಾಗಿ ಸಿಗಲಿ ಅಂತ ನಾನು ಈ ಮೂಲಕ ಬೇಡ್ಕೊತಿದ್ದೀನಿ. ಇವತ್ತಿನ ಚರ್ಚೆ ಹಾಗೂ ನಮ್ಮ ಹಾಸ್ಯ ರಸಾಯನ ಯುಗಾದಿ ಆಗಿದೆ. ಈ ಯುಗಾದಿನಲ್ಲಿ ಸಿಹಿ ಎಷ್ಟು ಮುಖ್ಯನೋ ಕಹಿನೂ ಅಷ್ಟೇ ಮುಖ್ಯ. ಹಾಗೆ ಹಬ್ಬಗಳ ಆಚರಣೆ ಅಂತ ಬಂದಾಗ ಹಬ್ಬ ಆಚರಣೆಯಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಷ್ಟೇ ಒಂದು ಸುಖನೂ ಇರುತ್ತೆ. ಹಬ್ಬದ ತಯಾರಿ ಆಗಿರ್ಬೋದು, ಅಡುಗೆ ಕೆಲಸ ಆಗಿರ್ಬೋದು, ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸೋದಾಗಿರ್ಬೋದು, ಅದೆಲ್ಲ ಒಂದು ರೀತಿ ಬೇವಿನಂತೆ ಇರುತ್ತೆ. ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ, ಆದರೆ ಸಿಹಿ ಅನುಭವನ ನೀಡ್ತಾ ಇರುತ್ತೆ. ಸಿಹಿ ತಿನ್ನೋದು ಅಷ್ಟೇ, ಸಿಹಿ ಎಷ್ಟು ತಿಂತೀವೋ ಅದು ನಾಲ್ಗೆಗೆ ಅಷ್ಟೇ ರುಚಿಸ್ತಾ ಇರುತ್ತೆ, ಆದರೆ ದೇಹಕ್ಕೆ ಅದು ಹಾನಿಕಾರಕನೇ ಆಗಿರುತ್ತೆ. ಹಿಂದಿನ ಕಾಲದಲ್ಲಿ ಈ ಹಬ್ಬದ ಒಂದು ಸಾಂಪ್ರದಾಯಿಕ ಆಚರಣೆ ಏನಪ್ಪ ಅಂದರೆ ಎಣ್ಣೆ ಸ್ನಾನ ಮಾಡ್ತಾ ಇದ್ದಿದ್ದು. ಮೂರ್ತಿ ಸರ್ ಹೇಳ್ದಾಗೆ ಎಣ್ಣೆ ಸ್ನಾನ ತುಂಬ ಪ್ರಮುಖವಾದಂಥ ಒಂದು ಘಟ್ಟ ಇದರಲ್ಲಿ, ಈ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ. ಅದರಲ್ಲೂ ಹಳ್ಳಿಯಲ್ಲಿ ತಾಯಂದ್ರುಗಳು ಮಕ್ಕಳ ಎಣ್ಣೆನ
ಹಚ್ಚಿಸ್ಕೊಳ್ಳಲ್ಲ ಅಂತ ಹಠ ಮಾಡಿದಾಗ ಹತ್ತಿರ ಕರೆದು ಹಿಡಿದು ನೆತ್ತಿಗೆ ತಟ್ಟಿದ ಹಳ್ಳೆಣ್ಣೆ, ಬೆನ್ನಿಗೆ ಬಿದ್ದ ಬಿಸಿನೀರು ಬಾಳ್ನೆ ಬಂಗಾರ ಮಾಡ್ತತೆ ಕಣೋ ನನ್ನಪ್ಪ ಬಾರೋ ಅಂತ ಹೇಳಿ ಎಣ್ಣೆ ತಟ್ಟಿ ಬಿಸಿನೀರು ಹಾಕಿ ಆ ಮಗುವಿಗೆ ಹೊಸ ಬಟ್ಟೆ ಹಾಕಿ ಬೀದಿ ಬೀದಿ ಸುತ್ಕೊಂಡು ಬರಲಿಕ್ಕೆ ಬಿಡ್ತಾ ಇರ್ತಾರೆ. ಬೀದಿ ಬೀದಿ ಸುತ್ತಕ್ಕೆ ಯಾಕೆ ಹೋಗ್ತಾರೆ ಅಂದರೆ, ನಮ್ಮ ಕಡೆ ಒಂದು ಆಚರಣೆ ಇದೆ. ಈ ಯುಗಾದಿ ಹಬ್ಬದಲ್ಲಿ ಈ ಹುಣಸೆ ಹಣ್ಣಿನ ಸೀಸನ್ ಬಂದಿರುತ್ತೆ. ಅವಾಗ ಆ ಹುಣಸೆ ಹಣ್ಣೆಲ್ಲ ತೆಗೆದುಬಿಟ್ಟು ಅದ್ರದ್ದು ಬೀಜ ಬಂದಿರುತ್ತೆ, ಹುಣಸೆ ಬೀಜ. ಆ ಬೀಜನ ಉಜ್ಜಿಬಿಟ್ಟು ಬೇಳೆ ಮಾಡ್ಕೊಂಡಿರ್ತಾರೆ ಮಕ್ಕಳು. ಆ ಹುಣಸೆ ಬೇಳೆನ ಆಡ್ತಾ ಇರ್ತಾರೆ. ಅದನ್ನ ಬಾಜಿ ಕಟ್ಟಿ ಆಡೋ ಅಂತ ಒಂದು ಆಚರಣೆನ ಇಟ್ಕೊಂಡಿರ್ತಾರೆ. ಈ ಸಿಟಿಗಳ ಕಡೆ ಆದ್ರೆ ಕಾರ್ಡ್ಸ್ ಆಡ್ತಾರಲ್ವಾ, ಹಾಗೆ ಜೂಜ ಆಡ್ತಾರೆ. ಆಡ್ತಾರೆ. ಹಾಗೆ ಆ ಒಂದು ಆಚರಣೆ ಇಟ್ಕೊಂಡಿರ್ತಾರೆ. ಅವತ್ತಿನ ದಿನ ಆ ಮಕ್ಕಳು ಮನೇಲೇ ಆಗಿರಲಿ, ಮನೆ ಸದಸ್ಯರೊಂದಿಗೆ ಆಗಿರಲಿ, ಅಥವಾ ಹೊರಗಿನ ಸ್ನೇಹಿತರೊಂದಿಗೆ ಆಗಿರಲಿ, ಅಥವಾ ದೊಡ್ಡವರು ಕೂಡ ಆ ಹುಣಸೆ ಬೀಜದಲ್ಲಿ ಚೌಕಬಾರ ಆಡೋದು, ಒಂಟಿ ಜೋಡಿ, ಹೊರಗೆ ಒಳಗೆ, ಹೀಗೆ ಸುಮಾರು ಥರ ಆಟಗಳನ್ನ ಆಡ್ತಾರೆ. ಅದೊಂದು ಎಂಜಾಯ್ಮೆಂಟ್ ಅವರಿಗೆ ಆ ಒಂದು ಹಬ್ಬದಲ್ಲಿ. ಇನ್ನು ಮನೆಯಲ್ಲಿ ಹೆಂಗಸರು ಅಡುಗೆಗಳ ಮಾಡೋದು, ಅದು ಕೂಡ ಆರೋಗ್ಯಪೂರ್ಣ ಅಡುಗೆಗಳೇ. ಈಗ ನಾವು ಒಬ್ಬಟ್ಟು ಅಂತ ಹೇಳಿದ್ರು ಸರ್, ಒಬ್ಬಟ್ಟನ್ನು ನಾವು ಬೇವು ಬೆಲ್ಲ ಎರಡಕ್ಕೂ ನಾವು ಅದನ್ನು ಒಂದು ಹೋಲಿಕೆ ಮಾಡ್ಬೋದು. ಈಗ ಮೈದಾ ಹಿಟ್ಟನ್ನು ಅದು ಕಲಿಸುವಾಗ ಅದು ಎಷ್ಟು ಜಿಗಿಟಾಗ್ತಿರುತ್ತೆ, ಅಂಟ್ಕೊಳ್ಳುತ್ತೆ, ಅದನ್ನೆಲ್ಲ ನಾದಬೇಕು. ಅದು ಆ ಕಷ್ಟಕ್ಕೆ ಸಂಬಂಧಪಟ್ಟಿದ್ದು. ಬೇವಿಗೆ ಅದು ಹೋಲಿಕೆ ಆಗ್ತಾ ಇರುತ್ತೆ. ಇನ್ನು ಹೂರ್ಣ, ಆ ಒಂದು ಕಣಕಕ್ಕೆ ತುಂಬುತ್ತೀವಲ್ಲ ಹೂರ್ಣ, ಅದು ಸಿಹಿ ಅಷ್ಟೇ ಮೃದು, ಅದು ಬೆಲ್ಲಕ್ಕೆ ಹೋಲಿಕೆ ಆಗುತ್ತೆ. ಅಂದರೆ ಕಷ್ಟ ಸುಖ ಎರಡನ್ನೂ ಒಂದೇ ಥರ ಸಮಾನವಾಗಿ ತಗೊಂಡು ಹೋದರೆ ಅದು ಒಬ್ಬಟ್ಟಿನ ಊಟದ ಥರ ಇರುತ್ತೆ ಅನ್ನೋದಕ್ಕೆ ಅದೊಂದು ನಿದರ್ಶನ. ಬೇವು ಮತ್ತು ಬೆಲ್ಲ ಅದು ಒಬ್ಬಟ್ಟಿಗೆ ಒಂದು ಹೋಲಿಕೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತು ನೀವಾಗಲೇ ಹೇಳಿದ್ರಿ, ಚಂದ್ರನ್ನ ನೋಡಿ ಬೇವು ಬೆಲ್ಲ ತಿಂತಾ ಇದ್ರು ಹಿರಿಯರ ಎಲ್ಲ. ಬೇವು ಬೆಲ್ಲ ಕೊಟ್ಟು ಚಂದ್ರನ ನೋಡಿದ್ಯಾ ತಿನ್ನು ಅಂತ. ಆ ಚಂದ್ರನ್ನ ನೋಡಲಿಕ್ಕೆ ಒಂದು ಕಾರಣ ಇತ್ತು. ಅಮಾವಾಸ್ಯೆ ಆದ ನೆಕ್ಸ್ಟ್ ಡೇ ಆ ಚಂದ್ರ ಕಾಣಿಸ್ತಾನೆ, ಒಂದು ಸಣ್ಣ ದಾರದ ಎಳೆ ರೂಪದಲ್ಲಿ ಕಾಣಿಸ್ತಾ ಇರ್ತಾನೆ, ಪೂರ್ಣ ಪ್ರಮಾಣದಲ್ಲಿ ಕಾಣಿಸೋದಿಲ್ಲ. ಅದನ್ನು ಹುಡುಕಿ ನೋಡೋ ಅಂಥ ಪದ್ಧತಿ. ಎಲ್ಲಿ ಕಾಣಿಸ್ತಿದ್ದಾನೆ ಚಂದ್ರ, ಎಷ್ಟು ಗಂಟೆಗೆ ಬಂದ, ಅದನ್ನು ನೋಡಲೇಬೇಕು ಅನ್ನೋದೊಂದು ಶಾಸ್ತ್ರ ಇರುತ್ತೆ. ಯಾಕೆ ಅದನ್ನು ನೋಡ್ತಾರೆ ಅಂದರೆ, ಆ ಚಂದ್ರನ ನೋಡಿದಾಗ ಆ ಚಂದ್ರ ಎಡಕ್ಕೆ ವಾಲಿದಾನ ಅಥವಾ ಬಲಕ್ಕೆ ವಾಲಿದಾನ ಅನ್ನೋದನ್ನು ಹಿರಿಯರು ಗಮನಿಸ್ತಾರೆ. ಗಮನಿಸ್ಬಿಟ್ಟು ಎಡಕ್ಕೆ ವಾಲಿದ್ರೆ ಏನು ಅನ್ನ ವೃದ್ಧಿ ಆಗುತ್ತಾ, ಅಥವಾ ಬಲಕ್ಕೆ ವಾಲಿದ್ರೆ ಚಿನ್ನ ವೃದ್ಧಿ ಆಗುತ್ತಾ, ಆ ಥರದ್ದು ಏನೋ ಒಂದು ನಂಬಿಕೆ ಇರುತ್ತೆ ಅವರಲ್ಲಿ. ಅದನ್ನು ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ತೋರಿಸ್ತಾರೆ, ಚಂದ್ರನ್ ನೋಡ್ರೋ ಎಡಕ್ಕೆ ವಾಲಿದಾನ ಬಲಕ್ಕೆ ವಾಲಿದಾನ ಅಂತ. ಇನ್ನು ಮಕ್ಕಳು ಇದ್ದರೆ ಮತ್ತು ದೊಡ್ಡವರು ಕೂಡ ಸೇರಿ ತಾವು ಹಾಕ್ಕೊಂಡಿರುವಂಥ ಹೊಸ ಬಟ್ಟೆ ಮೊದಲೇ ಕೇಳಬೇಕಾ. ಯುಗಾದಿ ಹಬ್ಬ ಅಂದರೆ ಹೊಸ ಬಟ್ಟೆ ಬೇಕೇ ಬೇಕು. ವರ್ಷಕ್ಕೊಂದು ಹಬ್ಬ, ಹೊಸ ಬಟ್ಟೆ ತರಲೇಬೇಕು. ಅದು ಸಾಲನಾದರೂ ಮಾಡಿರಲಿ ಸೋಲನಾದರೂ ಮಾಡಿರಲಿ, ಹಬ್ಬಕ್ಕೆ ಹೊಸ ಬಟ್ಟೆ ಬೇಕೇ ಬೇಕು ಅನ್ನೋದು ಒಂದು ಪದ್ಧತಿ ಇದೆ. ಮತ್ತೆ ಹೇಳ್ತಾರೆ, ನಮ್ಮನೇಲಿ ತೆಂಗಿನಕಾಯಿ ಹೊಡಿಯೋಕ್ಕಾಗಲಿಲ್ಲ ಅಂದರೂ ಮಡಕೆ ಕಂಟನಾದರೂ ಹೊಡೆದ್ಬಿಟ್ಟು ಟಣ್ಣ ಅನ್ನಿಸ್ಬೇಕು ಅಂತ ಒಂದು ಮಾತಿದೆ. ತೆಂಗಿನಕಾಯಿ ಹೊಡೆಯೋಷ್ಟು ರಿಚ್ ಇಲ್ಲ ನಾವು, ಅಷ್ಟೊಂದು ಸಾಮರ್ಥ್ಯ ಇಲ್ಲ ಅಂದ್ರೂ ಮಡಕೆ ಕಂಠ ಹೊಡೆದ್ಬಿಟ್ಟು ನಮ್ಮಲ್ಲೂ ಹಬ್ಬ ಆಯಿತು, ತೆಂಗಿನಕಾಯಿ ಹೊಡೆದು ಹಬ್ಬ ಮಾಡಿದ್ವಿ ಅನ್ನೋದೊಂದು ಪದ್ಧತಿ ಇದೆ. ಆ ಥರನಾದರೂ ಈ ಹಬ್ಬನ ಆಚರಣೆ ಮಾಡಲೇಬೇಕು ಅಂತ ಒಂದು ಸಂಪ್ರದಾಯ. ಆ ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಹಾಕಿ ಚಂದ್ರನ ತೋರಿಸುವಾಗ ಹೇಳ್ತಾರೆ, ನಿಮ್ಮ ಬಟ್ಟೆಯಿಂದ ಒಂದು ನೂಲು ತೆಗೆದುಬಿಟ್ಟು ಆ ಚಂದ್ರ ಯಾವ ದಿಕ್ಕಲ್ಲಿದ್ದಾನೆ ಅಲ್ಲಿ ಆ ಚಂದ್ರನಿಗೆ ಮುಖ ಮಾಡಿ ನಿಂತು ಎಸಿರಿ, ನಿಮಗೆ ನೆಕ್ಸ್ಟ್ ಬರೋವಾಗ ಅಂದರೆ ಪ್ರತಿ ವರ್ಷ ಹೊಸ ಬಟ್ಟೆ ಸಿಗ್ತಾ ಇರುತ್ತೆ. ನನ್ನ ಹಳೆ ಬಟ್ಟೆ ಬೆಳಗ್ಗೆನೇ ಹಾಕ್ಕೊಂಡೆಲ್ಲ ಆಚರಿಸಿರ್ತಾರೆ, ಸಂಜೆ ಆಗೋಷ್ಟರಲ್ಲಿ ಎಲ್ಲ ಹಳೇದಾಗಿರುತ್ತೆ, ಅದು ಧೂಳು ಎಲ್ಲ ಇದು ಮಾಡಿಕೊಂಡು ಆ ಬಟ್ಟೆ ದಾರನ ಎಸ್ದುಬಿಟ್ಟು ನನ್ನ ಹಳೆ ಬಟ್ಟೆನ ನಿನಗೆ ಕೊಡ್ತಾ ಇದ್ದೀನಿ, ನೀನು ನನಗೆ ಪ್ರತಿ ಸಲ ಹೊಸ ಬಟ್ಟೆ ಬರೋ ಹಾಗೆ ಮಾಡು ಅಂತ ಒಂದು ಹೇಳ್ತಿರ್ತಾರೆ. ನಮ್ಮ ಕಡೆ ಆಗಿದ್ದ ಒಂದು ಹಾಸ್ಯ ಪ್ರಸಂಗ ಏನು ಅಂದರೆ, ಈ ಒಂದು ನಂಬಿಕೆನ ಮಕ್ಕಳಲ್ಲಿ ತುಂಬಿದ್ರಿಂದ ಆ ದಿನ ಅಷ್ಟೇ ಹಾಕ್ಕೊಂಡಿದ್ದು ಹೊಸ ಬಟ್ಟೆನ ಹರಿದು ಎಸ್ತು ನನಗೆ ಹೊಸ ಬಟ್ಟೆ ಕೊಡಿಸು ಅಂತ ಬೇಡ್ಕೊಂಡಿದ್ದು ಕೂಡ ಉಂಟು. ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ, ದೊಡ್ಡವ್ರು ಹೇಳ್ತಾರೆ ಒಂದು ನೂಲ್ ತೆಗೆದ್ಬಿಟ್ಟು ಹಾಕು ಅಂತ, ಒಂದು ನೂಲ್ ತೆಗೆದ್ಬಿಟ್ಟು ಹಾಕು ಅಂತ ಹೇಳ್ತಾರೆ. ಆದ್ರೆ ಮಕ್ಕಳಲ್ವಾ, ಅದು ಬರ್ಲಿಲ್ಲ ಅಂದ್ರೂ ಹರಿದ್ಬಿಟ್ಟು ಎಸ್ದ್ಬಿಟ್ಟು ನಂಗೆ ಹೊಸ ಬಟ್ಟೆ ಸಿಗುತ್ತೆ ಅಂತ. ಆಕ್ಚುಲಿ ಸಿಗುತ್ತೆ ಹೊಸ ಬಟ್ಟೆ, ಯಾಕೆ ಅಂದ್ರೆ ಹಾಕೊಂಡಿರೋ ಬಟ್ಟೆ ಹರಿದೋಯ್ತಲ್ಲ, ಅಲ್ಲಿಗೆ ಹೊಸ ಬಟ್ಟೆ ಸಿಗುತ್ತೆ ಅಂತ. ಆ ಬಟ್ಟೆ ಹರಿದ್ಬಿಟ್ಟು ಮತ್ತೊಂದು ಹೊಸ ಬಟ್ಟೆ ಬರುತ್ತೆ ಅನ್ನೋದು ಒಂದು ಖುಷಿ ಆಗುತ್ತೆ ಮಕ್ಕಳಿಗೆ. ಇದು ಎಲ್ಲ ಆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ನಡೀತಾ ಇದ್ದಂಥ ಒಂದು ಆಚರಣೆ. ಈಗ ಬಂದ್ರೆ ಎಲ್ಲ ಮೊಬೈಲ್ ಯುಗ, ಎಲ್ಲ ಮೊಬೈಲಲ್ಲೇ ಆಗ್ತಾ ಇರೋವಂಥ ಒಂದು ಮೊಬೈಲಲ್ಲೇ ಚಂದ್ರ. ಯಾರೋ ಒಬ್ರು ಕ್ಲಿಕ್ಸ್ಬಿಟ್ಟು ಅದು ವಾಟ್ಸಪ್ಪಿಗೆ ಬಿಟ್ಬಿಟ್ರೆ ಮುಗೀತು, ಎಲ್ರಿಗೂ ಅದು ಪ್ರಚಾರ ಆಗೋಗುತ್ತೆ. ಈಗ ಹಾಗೆ ಮಾಡ್ತಿರೋದು ಅಂದರೆ, ಈ ಹೊಸ ಬಟ್ಟೆ ಒಂದು ಪ್ರಸಂಗನೇ ತಗೊಂಡ್ರೆ 2 ತಿಂಗಳು ಮುಂಚೆನೇ ಹೋಗಿ
ಪೇಟೆಗೆ ಹೋಗಿ ಬಟ್ಟೆದು ಮೆಟೀರಿಯಲ್ಸ್ ತೊಗೊಂಡು ಬಂದು ಅವ್ರ ಅಳತೆಗೆ ತಕ್ಕಾಗೆ ಹೊಲಿಸಿ ಮನೆ ಜನಕ್ಕೆಲ್ಲ ತೊಗೊಂಡು ಬಂದು ಕೊಟ್ಟು ಹಬ್ಬದ ದಿನ ಹಾಕೋತಿದ್ರು. ಇವಾಗೇನಿಲ್ಲ, ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತಾರೆ, ತರಿಸ್ಕೊಂಡ್ಬಿಡ್ತಾರೆ. ಯುಗಾದಿ ಹಿಂದಿನ ದಿನಾನೇ ಬಂದರೂ ಆಯಿತು, ವಾರಕ್ಕೆ ಮುಂಚೆ ಬಂದರೂ ಆಯಿತು, ಟ್ರಯಲ್ಲು ನೋಡಿ ಆಗುತ್ತೆ, ಸೈಜ್ ಫಿಟ್ಟಿಂಗ್ ನೋಡಿ ಆಗುತ್ತೆ. ಯುಗಾದಿಗೆ ಮುಂಚೆನೇ ಆ ಹೊಸ ಬಟ್ಟೆ ಹಾಕ್ಕೊಂಡು ಸಂಭ್ರಮಿಸಿ ಕೂಡ ಆ ಯುಗಾದಿ ಹಬ್ಬದ ದಿನ ಹಳೆ ಬಟ್ಟೆನೇ ಆಗಿರುತ್ತೆ, ಅದು ಅದನ್ನು ಹಾಕ್ಕೊಂಡು ಸಂಭ್ರಮಿಸ್ತಾರೆ. ಇನ್ನು ಲಾಕ್ಡೌನ್ ಟೈಮಲ್ಲಿ ಈ ಯುಗಾದಿ ಹಬ್ಬನ ನಾವು ಸಂಭ್ರಮಿಸಿದಾಗ ಒಂದು ಇನ್ಸಿಡೆಂಟ್ ಆಗಿದ್ದನ್ನು ಹೇಳ್ತೀನಿ. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಹೆಂಡತಿ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ, ಏನು ಕೆಲಸ ಇರಲ್ಲ, ಲಾಕ್ಡೌನು, ಎಲ್ಲೂ ಹೋಗಬೇಕಾಗಿಲ್ಲ, ನಾಳಿನ ಕೆಲಸ, ಹಿಂದಿನ ದಿನದ ಕೆಲಸ, ಯಾವ ಸ್ಟ್ರೆಸ್ಸು ಇಲ್ಲ, ಲಾಕ್ಡೌನು, ಎಲ್ಲ ಮನೇಲಿದ್ದಾರೆ, ಎಲ್ಲ ಕೆಲಸನೂ ವಾರದಿಂದನೇ ಮಾಡಿ ಮುಗಿಸ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ಪೂಜೆ ಆಗಿದೆ. ಪೂಜೆ ಮಾಡಿದ ತಕ್ಷಣ ಯುಗಾದಿಯ ಒಂದು ಸಾಂಕೇತಿಕ ಪ್ರಸಾದ ಏನಿದೆ, ಬೇವು ಬೆಲ್ಲನ ತೊಗೊಂಡೋಗಿ ಗಂಡನಿಗೆ ಕೊಡೋಕ್ಕೆ ಹೋಗ್ತಾಳೆ. ಗಂಡನಿಗೆ ಕೊಟ್ಬಿಟ್ಟು ಬೇವು ಬೆಲ್ಲ ಸಮರಸವಾಗಿರಲಿ ಜೀವನ ತಗೊಳ್ಳಿ ಅಂತ ಕೊಡ್ತಾಳೆ. ಹೆಂಡತಿ ಆ ಒಂದು ಬೇವು ಬೆಲ್ಲನ ಕೊಡುವಾಗ ಒಂದು ಶ್ಲೋಕ ಹೇಳಿಕೊಡ್ತಾಳೆ. ಇದು ಹಿಂದೂ ಸಂಪ್ರದಾಯದಲ್ಲಿ ಬೇವು ಬೆಲ್ಲ ತಿನ್ನುವಾಗ ಹೇಳೋ ಅಂಥ ಒಂದು ಸಂಪ್ರದಾಯ. ಶತಾಯುಹ ವಜ್ರದೇಹಾಯ ಸರ್ವ ಸಂತ್ಕುರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಬಕಂ ದಳ ಭಕ್ಷಣಂ ಅಂತ ಒಂದು ಶ್ಲೋಕ ಇದೆ. ಅಂದರೆ 100 ವರ್ಷ ಆಯುರಾರೋಗ್ಯದಿಂದ ಸಕಲ ಸಂಪತ್ತನ್ನೂ ಪಡ್ಕೊಂಡು ನಿನ್ನ ಜೀವನ ಮುಂದುವರಿಲಿ, ಅದಕ್ಕೆ ಸಿಹಿ ತಿನ್ನು, ಹಾಗೆ ನಿನ್ನಲ್ಲಿ ಏನು ಇಷ್ಟು ದಿನ ಏನು ದರಿದ್ರ ಇತ್ತು, ಕಷ್ಟ ಇತ್ತು, ಅದೆಲ್ಲ ಕಳೆದೋಗ್ಲಿ, ಅದಕ್ಕೆ ಕಹಿ ತಿನ್ನು ಅಂತ ಹೇಳಿಬಿಟ್ಟು ಆ ಬೇವು ಬೆಲ್ಲನ ಸಮವಾಗಿ ಕೊಡುವಂಥ ಒಂದು ಶಾಸ್ತ್ರ ಇದೆ. ಆದರೆ ಇತ್ತೀಚೆಗೆ ಆ ಒಂದು ಹೆಣ್ಣುಮಗಳು ತನ್ನ ಗಂಡನಿಗೆ ಪ್ರಸಾದನ ಕೊಟ್ಟಾಗ ಗಂಡ ಹೇಳ್ತಾನೆ, ಅವಳು ಶ್ಲೋಕ ಹೇಳಿದ್ದಕ್ಕೆ ಪ್ರತಿಯಾಗಿ ಇವನು ಹೇಳ್ತಾನೆ, ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲಿ ಸಿಹಿ ಎಲ್ಲ ನಿನಗಿರಲಿ, ಚಿನ್ನ ಕಹಿ ಎಲ್ಲ ನನಗಿರಲಿ ಅಂತ ಹೇಳಿಬಿಟ್ಟು ಬೆಲ್ಲನೆಲ್ಲ ಹೆಂಡತಿಗೆ ತಿನ್ನಿಸ್ಬಿಟ್ಟು ಬೇವನ್ನೆಲ್ಲ ತಾನು ತಿನ್ಕೊಂಡು ಬಿಡ್ತಾನೆ. ಅದನ್ನು ನೋಡ್ತಿದ್ದ ಮಕ್ಕಳು, ಅಪ್ಪ ನಿನಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಅಲ್ವಾ, ಅಮ್ಮನಿಗೆ ಬೇವು ಕೊಡಲೇ ಇಲ್ಲ, ಎಲ್ಲ ಸಿಹಿನೇ ಕೊಟ್ಬಿಟ್ಟೆ ಅಂತ. ಅದಕ್ಕೆ ಆಮೇಲೆ ಅಮ್ಮ ಒಳಗೆ ಹೋದ್ಮೇಲೆ ಹೇಳ್ತಾರೆ, ಅಷ್ಟಕ್ಕೆ ಅಮ್ಮ ನಾಚ್ಕೊಂಡು, ಹೌದು ಅಪ್ಪನಿಗೆ ತುಂಬ ಪ್ರೀತಿ ನನ್ನ ಕಂಡ್ರೆ ಅಂತ ಹೇಳಿ ನಾಚ್ಕೊಂಡು ಒಳಗೆ ಹೋದ್ಮೇಲೆ ಅಪ್ಪ ಹೇಳ್ತಾನೆ ಮಕ್ಕಳಿಗೆ, ಹಾಗೇನಿಲ್ಲ ಕಣೋ, ಶುಗರ್ ಬಂದರೆ ನಿಮ್ಮ ಅಮ್ಮಂಗೆ ಬರಲಿ, ಆರೋಗ್ಯ ಸರಿ ಆದರೆ ನಂದು ಸರಿ ಹೋಗ್ಲಿ ಕಣೋ ಅಂತ ಹೇಳ್ತಾರೆ. ಆ ಥರ ಆಚರಣೆಗಳು ಈಗ ನಡೀತಾ ಇದೆ. ಸೊ ಆಚರಣೆ ಯಾವುದೇ ಇರಲಿ, ಆ ಯುಗಾದಿ ಹಬ್ಬದಲ್ಲಿ ಸಿಹಿ ಕಹಿ ಸಮರಸವಾಗಿರಲಿ, ಏನೇ ಬರಲಿ, ಕಷ್ಟ ಸುಖ ಏನೇ ಬಂದ್ರೂ ಅದನ್ನು ಸಮನಾಗಿ ಹಂಚ್ಕೊಂಡು ಯಾವತ್ತೋ ಎಂದಿಗೂ ಜೊತೆ ಇರೋಕ್ಕಾಗದೇ ಇರೋವಂಥ ಬ್ಯುಸಿ ಶೆಡ್ಯೂಲಲ್ಲಿ ಆ ಹಬ್ಬದ ನೆಪದಲ್ಲಾದರೂ ಒಟ್ಟಿಗೆ ಇರೋವಂಥ ಒಂದು ಅವಕಾಶನ ಕಲ್ಪಿಸ್ಕೊಡೋವಂಥ ಈ ಹಬ್ಬ ಎಲ್ರಿಗೂ ಸಿಹಿ ತರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಚಾರಣೆ ಹೇಳಿದ್ರಿ ಸರ್, ಹೊಸ ಬಟ್ಟೆಗಳನ್ನು ಒಂದು ನೂಲನ್ನು ಎಸೆದ್ರ ಮೂಲಕ ಹೊಸ ಬಟ್ಟೆ ಮುಂದಿನ ವರ್ಷಕ್ಕೆ ಈಗಲೇ ಡಿಮ್ಯಾಂಡ್ ಮಾಡೋದು, ಚಂದ್ರನಿಗೆ ನನಗೆ ಮುಂದಿನ ವರ್ಷ ಹೊಸ ಬಟ್ಟೆ ಕೊಡುವೆ ಅಂತಂದು. ಅದು ಹೇಳಬೇಕಾದ್ರೆ ನನಗೆ ಇನ್ನೊಂದು ಹಾಸ್ಯ ಘಟನೆ ನೆನಪು ಬರುತ್ತೆ ಕೊಟ್ರೇಶ್ ಅವರೇ. ಏನಂತಂದರೆ, ನೋಡಿ ಅಲ್ಲಿ ನೀನು ಯುಗಾದಿ ಹಬ್ಬಕ್ಕೆ ಒಂದು ತಗೊಂಬ ಅಂತ ಹೇಳಿದ್ದೆಲ್ಲ ಹೊಸದು ಅಲ್ಲಿ ರೂಮಲ್ಲಿ ಇಟ್ಟಿದ್ದೀನಿ ನೋಡು ಅಂತಂದು ಪಾಪ ಗಂಡ ಹೇಳ್ತಾನೆ. ಪಾಪ ಯುಗಾದಿ ಸಂಭ್ರಮ, ಹೆಂಡತಿ ಏನು ಮಾಡ್ತಾಳೆ, ತುಂಬ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು, ಸರಿ ಗಂಡ ಹೊಸದು ಒಂದು ಏನೋ ನಾನು ಕೇಳಿದ್ದನ್ನು ತಂದು ಕೊಟ್ಬಿಟ್ಟಿದ್ದಾನೆ ಅಂತಂದು. ಆವಾಗೆಲ್ಲ ಸ್ವಲ್ಪ ಹಳ್ಳಿ ಕಡೆ ಕತ್ಲು, ಸ್ವಲ್ಪ ರೂಮಲ್ಲಿ ಕರೆಂಟ್ ಎಲ್ಲ ಇರೋದಿಲ್ಲ. ಹೋಗ್ತಾಳೆ, ಆ ಮಂದ ಬೆಳಕಿನಲ್ಲಿ ಹೋಗ್ತಾಳೆ. ಹೋಗಿ ಒಂದು 5 ನಿಮಿಷಕ್ಕೆ ಅಯ್ಯೋ ದೆವ್ವ ಅಂತ ವಾಪಸ್ ಬಂದುಬಿಡ್ತಾಳೆ. ಅಯ್ಯೋ ದೆವ್ವ ಬಂದುಬಿಡ್ತಾ, ಏನಪ್ಪ ಆಯಿತು ಅಂತಂದು ಗಂಡನಿಗೆ ಆಶ್ಚರ್ಯ. ಆಮೇಲೆ ಎಲ್ಲಿಂದ ದೆವ್ವ ಬರುತ್ತೆ, ಹಬ್ಬದ ದಿವಸ ಅದೆಲ್ಲಿ ದೆವ್ವ ಇರುತ್ತೆ, ದೆವ್ವದ ಮನೆನ ಇದೇನೋ, ಇಲ್ಲ ರೀ ನನಗೆ ಏನೋ ಒಂಥರ ದೆವ್ವ ನೋಡ್ದಂಗೆ ಆಯಿತು. ಆಮೇಲೆ ಗಂಡ ಹೋಗಿ ನೋಡ್ಕೊಂಡು ಇಲ್ಲಿ ನಾನು ಚೆಕ್ ಮಾಡ್ಕೊಂಬರ್ತೀನಿ ಅಂತ ಹೋಗ್ತಾನೆ. ಹೋಗ್ಬಿಟ್ಟು ಆಮೇಲೆ ವಾಪಸ್ ಬಂದ, ಅಯ್ಯೋ ಹುಚ್ಚಿ, ಅದು ನೀನು ಹಬ್ಬಕ್ಕೆ ತರಕ್ಕೆ ಹೇಳಿದ ಕನ್ನಡಿ ಕಣೆ, ಅದು ನೀನೇ ಕನ್ನಡಿ ನೋಡ್ಕೊಂಡು ಹಂಗೆ ಬಂದುಬಿಟ್ಟಿದ್ಯಾ. ಅದಕ್ಕೆ ನೋಡಿ ಅಷ್ಟೊಂದು ಸಂಭ್ರಮ ಪಡಬೇಡ, ನೋಡಿ ಹಿಂಗೆಲ್ಲ ಆಗುತ್ತೆ ಅಂತ ಅನಾಹುತ ಅಂತ ಏನೋ ಒಂದು ಇನ್ಸಿಡೆಂಟ್ ಅದು ನೆನಪು ಬಂತು. ಬಹುಶಃ ಸಂಭ್ರಮದ ನೆಪದಲ್ಲಿ ನಾವು ಹೇಗೆ ಮಾಡ್ಕೊಂಡ್ವಿ ಅನ್ನೋದೇ ಮರ್ತೋಗ್ಬಿಡ್ತೀವಿ. ಕೊಟ್ರೆ ಸರ್, ಹೇಗೆ ನಿಮ್ಮ ಕಡೆ ಎಲ್ಲ ಹೇಗೆ ನಡೀತಿದೆ ಆಚರಣೆಗಳೆಲ್ಲ ಅಂತ? ಶ್ರೀ ಬಸವ ಟಿವಿಯ ಸರ್ವ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ. ಸಾಕಷ್ಟು ವಿಷಯಗಳು ಈ ಚರ್ಚೆ ಆಗಿದ್ದಾವೆ ಸರ್. ಯುಗಾದಿ ಅಂದ್ರೇ ನೀವು ಅಂದಂಗೆ ಒಂದು ಸಂಭ್ರಮ. ಪಕ್ಷಿಗಳಲ್ಲಿ ನವಿಲು, ಪ್ರಾಣಿಗಳಲ್ಲಿ ಮಾನವ, ಋತುಗಳಲ್ಲಿ ವಸಂತ ಋತು ಶ್ರೇಷ್ಠವಾದಂಥ ಹಬ್ಬಗಳಲ್ಲಿ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಅದರಲ್ಲಿ ವಿಶೇಷವಾಗಿ ಯುಗಾದಿ ಹಬ್ಬ ಏನಿದೆ ಒಂದು ನವ್ಯತೆಯ ಒಂದು ಸಂಕೇತ. ಒಂದು ಯುಗದ ಆದಿ ಅಂತ ಕರಿತೀವಿ, ಸಂವತ್ಸರದ ಆದಿ ಅಂತ ಕರಿತೀವಿ.
ಒಂದು ಇಡೀ ಒಂದು ಪ್ರಾಕೃತಿಕವಾಗಿ ಪುರಾಣ ಅಥವಾ ಇನ್ನೊಂದು ಅದರ ಹೊರತಾಗಿ ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಪ್ರಾಕೃತಿಕವಾಗಿ ಇಡೀ ಪ್ರಕೃತಿನೇ ಒಂದು ಹಸಿರುಟ್ಟು ಎಲ್ಲರನ್ನು ಸ್ವಾಗತಿಸ್ತಕ್ಕಂಥದ್ದು, ಇಡೀ ಖಗಮೃಗಗಳನ್ನೆಲ್ಲ ಸ್ವಾಗತಿಸ್ತಕ್ಕಂಥ ಒಂದು ಸಂದರ್ಭ. ಜೊತೆಗೆ ನಮ್ಮ ಭೂಮಿಯೂ ಸಹ ವಾಲುತ್ತೆ, ಆವತ್ತಿನ ದಿನದಿಂದ ವಾಲುತ್ತೆ. ಚಂದ್ರಮಾನ ಸೌರಮಾನ ಯುಗಾದಿ ಏನಂತೀವಿ ನಾವು ಸೈಂಟಿಫಿಕ್ ರೀಸನ್ನು ಸಹ ಅಲ್ಲಿ ಇದೆ. ಈ ಒಂದು ಹಿನ್ನೆಲೆ ಯುಗಾದಿ ಒಂದೊಂದು ಕಡೆನೂ ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ. ನಮ್ಮ ಕಡೆ ಎಲ್ಲ ಉಗಾದಿ ಅಂತಲೂ ಕರಿತೀವಿ, ಯುಗಾದಿನ ಉಗಾದಿ ಅಂತಲೂ ಕರಿತೀವಿ. ಉಗಾದಿ ಸಾಮಾನ್ಯವಾದ ಈಗಲೂ ಕೂಡ ತದ್ಭವವಾಗಿ ಯೂಸ್ ಮಾಡ್ತಾರೆ ಉಗಾದಿ ಅಂತ. ಹಳ್ಳಿ ಕಡೆ ಒಂದು ನನ್ನ ಅನುಭವದಲ್ಲಿ ಈ ಉಗಾದಿ ಹಬ್ಬವನ್ನು ಆಚರಿಸೋ ಅನುಭವನೇ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ನಮ್ಮ ತಾತ ಮುತ್ತಾತ ಅವರ ತಾಯಿ ಈ ಒಂದು ಯುಗಾದಿ ಸಂದರ್ಭದಲ್ಲಿ ಎಣ್ಣೆ ಸ್ನಾನ ಮಾಡ್ತಾ ಇದ್ರಂತೆ, ಬಚ್ಚಲದಲ್ಲಿ ಸತ್ತೋಗ್ಬಿಟ್ರಂತೆ ಅವರು. ಯಾರು? ಅಜ್ಜಿ. ಈ ಎಣ್ಣೆ ಸ್ನಾನ ಮಾಡಬೇಕಾದ್ರೆ ಎಣ್ಣೆ ಸ್ನಾನ ಮಾಡುವಾಗ ಇನ್ಸಿಡೆಂಟ್ ಆಗಿದೆ. ಅವತ್ತಿನ ಕಿಲಿಗೆ ನಮ್ಮ ಮನೆಯಲ್ಲಿ ಆಚರಿಸದೆ ಬಿಟ್ಟವ್ರೆ. ಯಾವಾಗಲೂ ಆ ವರ್ಷದ ತಿಥಿ ಬಂದ್ಬಿಡುತ್ತೆ, ಹಾಗಾಗಿ ಪ್ರತಿ ವರ್ಷ ಆಚರಿಸಲ್ಲ. ಇವತ್ತು ನಮ್ಮ ಹರಪನಹಳ್ಳಿ ತಾಲೂಕು ಓಬಳಾಪುರ ಅಂತ ನಮ್ಮೂರು ಗ್ರಾಮ. ನಮ್ಮ ಅಣ್ಣ ತಮ್ಮಂದಿರು ಒಂದು 88 ಮನೆ ಏನೇ ಇದ್ದಾವೆ. 88 ಮನೆಯಲ್ಲೂ ಯುಗಾದಿ ಹಬ್ಬ ಮುಗಿಯೋವರೆಗೂ ಸ್ನಾನನೇ ಮಾಡೋಂಗಿಲ್ಲ, ದೇವ್ರ ಪೂಜೆನೂ ಮಾಡೋಂಗಿಲ್ಲ ಇವತ್ತಿಗೂ ಸಹ. ನಾವೆಲ್ಲ ಸಣ್ಣರಿದ್ದಾಗೆ ನಮಗೆ ನಮ್ಮ ಸ್ನೇಹಿತರೆಲ್ಲ ಹೊಸ ಬಟ್ಟೆ ಉಟ್ಕೊಂಡು ಅವರೆಲ್ಲ ಎಣ್ಣೆ ಸ್ನಾನ ಮಾಡ್ಕೊಂಬಿಟ್ಟು ಖುಷಿಯಾಗಿ ಹಬ್ಬ ಆಚರಿಸ್ಕೊಂಡು ನಾವೆಲ್ಲ ಹೆಂಗಿರ್ತಾ ಇದ್ವಿ ಅಂತಂದರೆ ಮನೆಯಲ್ಲಿ ನಿಮಗೆ ಆ ಸಂಭ್ರಮ ಇಲ್ಲ. ನಮಗೆ ನಾವು ಹಂಗಿರಬೇಕು, ನಮ್ಮ ಫ್ರೆಂಡ್ಸ್ ಹಂಗೆ ನಾವು ಇರಬೇಕು. ಆಟಗಳಲ್ಲಿ ಅವ್ರ ಜೊತೆಗೆ ತೊಡ್ಕೊಂತಿದ್ವಿ ಅದೇ ಹಳೆ ಬಟ್ಟೆ ಹಾಕ್ಕೊಂಡು. ಯಾಕೆ ಹೇಳ್ತಾ ಇದ್ದೀನಿ, ಮೌಢ್ಯಕ್ಕೂ ಒಮ್ಮೊಮ್ಮೆ ಹಬ್ಬಗಳು ಹೆಂಗೆ ಎಡೆ ಮಾಡಿ ಕೊಡ್ತವೆ ಅನ್ನೋದಕ್ಕೆ. ನಮ್ಮ ಮೌಢ್ಯಗಳನ್ನ ನಾವು ಆಚರಣೆ ಮಾಡೋದು ಹಬ್ಬಗಳನ್ನೇ ಕಳ್ಕೊಂಡ್ಬಿಡ್ತೀವಿ, ಸಂಭ್ರಮನೇ ಇರಲ್ಲ. ಹೌದು, ಹಂಗೆ ಕಳ್ಕೊಂಡ್ಬಿಡ್ತೀವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಕಡೆ ಎಲ್ಲ ಕೆರೆ ಹಳ್ಳಗಳು ಇದ್ದಾಗ ದಿನ ಮಧ್ಯಾಹ್ನ ಮಾಮೂಲಿಯಾಗಿ ನಾವು ಈಜ್ಲಿಕ್ಕೆ ಹೋಗ್ಬಿಡ್ತಿದ್ವಿ. 6ನೇ ತರಗತಿ ಇದ್ದೆ ಬಹುಶಃ ನಾನು. ಮಾಮೂಲಿ ಎಲ್ಲ ಹೋಗ್ತಿದ್ವಿ, ಈಜು ಹೊಡ್ಕೊಂಡು ಬಂದು ಸ್ನಾನ ಮಾಡಿ ಕಣ್ಣೆಲ್ಲ ಕೆಂಪಾಗಿಬಿಟ್ಟಿದ್ವಿ ನೀರು. ಮನೆಯಲ್ಲಿ ಬಂದು ಯುಗಾದಿ ಹಬ್ಬದ ದಿವಸನೇ ಬೆಳಗ್ಗೆ ಸ್ನಾನ ಮಾಡಿದ್ದೀಯಾ ಅಂತ ಮೈ ತೊಳ್ಕೊಂಡು ಬಂದ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ನಾವು ಗೊತ್ತಾಗ್ಬಿಡ್ತಾವ್ರಿ ನಾನು ಮೈ ತೊಳ್ಕೊಂಡು ಬಂದಿದ್ದೀನಿ ಅಂತ. ಸಂಜೆ ಅಷ್ಟೊತ್ತಿಗೆ ಏನಾಗ್ಬಿಡ್ತು, ಅದು ಆಕಸ್ಮಿಕ ನಮ್ಮ ಮನೆಯಾಗಿರ್ತಕ್ಕಂಥ ಎಮ್ಮೆ ಸತ್ತೋಗ್ಬಿಡ್ತು. ಅಲ್ಲಿ ಹೆಂಗೆ ಕಾಕತಾಳಿ ಆಯ್ತು ಅಂತ ಎಲ್ಲರೂ ಅಷ್ಟರು ನನ್ನ ಬೈಯದೆಯ, ಇವನು ಮೈ ತೊಳ್ಕೊಂಡು ಬಂದ ಹಬ್ಬದ ದಿನ ಎಮ್ಮೆ ಸತ್ತು. ಬರೀ ಯುಗಾದಿ ಹಬ್ಬದಲ್ಲಿ ಸಾಯದೆ ಆಗ್ಬಿಡ್ತು ನಿಮ್ಮ ಫ್ಯಾಮಿಲಿ. ಅಲ್ಲಿ ಮೌಢ್ಯವು ಹೆಂಗೆ ಹಬ್ಬವನ್ನು ನಿಲ್ಲಿಸುತ್ತೆ ಅನ್ನೋದಕ್ಕೆ ಒಂದು ಅದೇ ಶಾಶ್ವತ ಅಲ್ಲ. ಮೌಢ್ಯಕ್ಕೊಂದು ಸತೀಶ್ ಅವರು ಭಾಳ ಒಂದು ಉದಾಹರಣೆ ಕೊಟ್ಟರು. ನೀರ ಕಂಡಲ್ಲೇ ಮುಳುಗೋರಯ್ಯ, ಮರವ ಕಂಡಲ್ಲೇ ಸುತ್ತವರು. ಅವು ಎಲ್ಲವೂ ನಾವು ಅನ್ಕೊಂಡಂಗೆ ಮೌಢ್ಯಗಳು. ಅದರ ಆಚೆ ಬದುಕಿನ ಸತ್ಯತೆಯೇ ಬೇರೆ. ಈಗ ನಾವು ದೂರ ಬಂದಿದ್ದೀವಿ, ಊರನ್ನು ಬಿಟ್ಟು ದೂರ ಬಂದಿದ್ದೀವಿ. ಯುಗಾದಿ ಹಬ್ಬದಲ್ಲಿ ಸ್ನಾನ ಮಾಡ್ತೀವಿ, ನಾವು ಸ್ನಾನ ಮಾಡ್ತೀವಿ, ಈಗ ಸ್ನಾನ ಮಾಡ್ತೀವಿ. ಈ ತಿನಿಸುಗಳನ್ನೆಲ್ಲ ಮಾಡ್ಕೊಂಡು ತಿಂತೀವಿ. ಏನೂ ಆಗಲ್ಲ ಅಂತಂದ್ರೆ, ಒಂದು ನಮ್ಮ ಪೂರ್ವಜರು ಅದನ್ನ ಬಿಟ್ಟು ಹೊರಗಡೆ ಬರಲಿಲ್ಲ ಅವರು. ಅಲ್ಲ ಏನೋ ಅದನ್ನ ಈಗ ಯಾರೇ ಸತ್ತೋದ್ರು ಕೂಡ ಅದು ಆ ಫ್ಯಾಮಿಲಿಯವರು ಆ ಒಂದು ಜನರೇಷನ್ ಅವ್ರು ಮಾಡ್ತಾರೆ. ನೀವು ಕಂಟಿನ್ಯೂ ಎಲ್ಲಾ ಜನರೇಷನ್ ಅವ್ರ ತಂದೆ ತಾಯಿಗಳು ಇವತ್ತಿಗೂ ನಡೀತಾ ಇದೆ. ಈಗ ಬರೋ ಯುಗಾದಿಗೂ ಸಹ ಇಡೀ ನಮ್ಮೂರಲ್ಲಿ ನಮ್ಮ ಅಣ್ಣ ತಮ್ಮಿದ್ರು ಏನೋ ಒಂದು 88ರಿಂದ 90 ಮನೆ ಇದಾವೆ. 90 ಮನೆಯಲ್ಲೂ ಯಾರು ಸ್ನಾನ ಮಾಡಲ್ಲ. ಅಲ್ಲ, ಒಂದು ಜನರೇಷನ್ ಅಥವಾ ನೆಕ್ಸ್ಟ್ ಜನರೇಷನ್ ಮಾಡ್ಬೋದು ಅಷ್ಟೇ. ಬಟ್ ಈಗಲೂ ಹಳೆ ತಲೆಗಳು ಇದಾವಲ್ಲ, ಅವರು ಸಹ ಇನ್ನೂ ಅದಕ್ಕೆ ಜ್ಯೋತಿ ಬಿದ್ದಿದ್ದಾರೆ. ಮುಂದೆ ನೀವು ಅಂದಂಗೆ ಎಲ್ಲರೂ ಸ್ವಲ್ಪ ತಿಳುವಳಿಕೆ ಅದು ನನಗೆ ನೆನಪಾಯ್ತು. ಅದು ನಾವು ಮೌಢ್ಯಕ್ಕೆ ಬಹುದೊಡ್ಡ ಉದಾಹರಣೆ. ಆಗ್ಬಿಡುತ್ತೆ ಸಂದರ್ಭಗಳು, ನಾವು ಆಚರಣೆ ಮಾಡಕ್ಕೆ ಇಷ್ಟ ಇದ್ರೂ ಕೂಡ ಹಿರಿಯರು ಬಿಡೋದಿಲ್ಲ. ಹೌದು, ಹಂಗಾಗ್ತವೆ. ಆದ್ದರಿಂದ ಯುಗಾದಿ ಹಬ್ಬ ಏನಿದೆ ಎಲ್ಲ ಹೇಳಿದರು, ಒಂದು ಹೊಸತನವನ್ನು ಕೊಡುತ್ತೆ, ನಮ್ಮ ಹೊಸ ಭಾವನೆಗಳು ಚಿಗುರಲಿಕ್ಕೆ ಕಾರಣ ಆಗುತ್ತೆ. ಈಗ ನಾವು ಪ್ರತಿಯೊಂದು ಹಬ್ಬಗಳಿಗೂ ತನ್ನದೇ ಆದಂಥ ಒಂದು ಮಹತ್ವ ಇದ್ದೇ ಇರುತ್ತೆ. ನಾವು ಬರೇ ಪುರಾಣ ಅಥವಾ ಇನ್ನೂ ಯಾವುದೋ ನಿಟ್ಟಿನಲ್ಲಿ ನೋಡೋದು ವೈಜ್ಞಾನಿಕ ಸತ್ಯನೂ ಇರುತ್ತೆ. ಅವರು ಭಾಳ ಚೆನ್ನಾಗಿ ಅದನ್ನು ವಿವರಿಸಿದರು. ಯಾವುದೋ ಬೇವು ಮತ್ತು ಬೆಲ್ಲವನ್ನು ಮೂವರು ಸಹ ಭಾಳ ಚೆನ್ನಾಗಿ ವಿವರಿಸಿದರು. ಜೀವನ ಅಂದ್ರೇ ಹಾಗೆ, ನಾವು ಸಮಚಿತ್ತ ಭಾವದಿಂದ ನಾವು ಕಷ್ಟ ಸುಖಗಳನ್ನು ಯಾವ ರೀತಿ ಸ್ವೀಕರಿಸ್ತೀವಿ,
ನಾವು ಇವತ್ತಿಗೆ ಇದೆ. ನೀವು ಆವಾಗಲೇ ನೆನಪು ಮಾಡ್ತಾ ಇದ್ದೀರಿ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಹೋದ್ನಂದ್ರೆ ಚಂದ್ರ ನೋಡ್ಕೊಂಬಂದ್ರೆ ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ದೀವಿ ಅಂತಂದು ಚಂದ್ರ ನನಗೆ ಕಾಣ್ತಾ ಇತ್ತು, ಪಕ್ಕದಾನಿಗೆ ಕಾಣ್ತಾ ಇರಲ್ಲ. ಚಂದ್ರ ನೋಡಿ ಅಲ್ಲಿ ನೋಡಿ ಈ ಮರದ ಕೊಂಬಿಲಿಂದ 2 ಮಾರು 3 ಮಾರಿಂದ ಒಂದು 2 ಇಂಚು ನೋಡು ಈ ಕಡೆ ನೋಡು. ಎಕ್ಸ್ಪ್ಲೇನ್ ಮಾಡುವಾಗ ಎಷ್ಟು ಖುಷಿ ಆ ಮರದ ಕೊಂಬೆ ತೋರಿಸ್ಬಿಟ್ಟು ಅದರಿಂದ ಎಷ್ಟು ಮಾರನ್ನ ಅಳತೆ ಹಾಕ್ಬಿಟ್ಟು ಆ ಚಂದ್ರನ ನೋಡಕ್ಕೆ ಹೇಳ್ತಾ ಇದ್ವಿ. ಅಂದ್ರೆ ನಮಗೆ ಹಂಗೆ ಕಾಣ್ತಾ ಇರೋದು, ಅವನಿಗೆ ಕಾಣ್ಲೇವಲ್ದು ಅವ್ರಿಗೆ ಹೇಳಿ ಕಾಣಿಸಿದ್ರೆ ಅಲ್ಲೇ ಚಂದ್ರ ಅಲ್ಲೇ ದೊಡ್ಡದಾಗಿರೋದು ಅಲ್ಲ, ಹೋಗ್ಬಿಡುತ್ತೆ ಕೆಳಗೆ. ಹೌದು, ಕೆಳಗೆ ಹೋಗ್ಬಿಡುತ್ತೆ. ಆಮೇಲೆ ಅದನ್ನ ನೋಡಿದ ಖುಷಿ. ಮತ್ತೆ ನೋಡಿ, ಇಡೀ ಯುಗಾದಿಲಿ ನಮ್ಮ ವೈರಿಗಳು ಅಥವಾ ದ್ವೇಷಿಗಳಂತ ನಾವು ಕಾಣಲ್ಲ, ಎಲ್ಲರಿಗೂ ಹೋಗ್ಬಿಡ್ತೀವಿ. ಬೇವು ಬೆಲ್ಲ ಕೊಟ್ಟು ನೀವು ಬಂದಾಗ ಎಲ್ಲರೂ ಉದ್ದು ಕಾಲು ಮುಕ್ಕೊಂಡ್ಬಿಡ್ತಿದ್ವಿ. ಹೌದು, ಅಜ್ಜಂದ್ರಿಗೆ ಮತ್ತು ನಮ್ಮ ತಂದೆ ತಾಯಿಗಿಂತ ಏನು ಹಿರಿಯರು ಇರ್ತಾ ಇದ್ರು, ಹಿರಿಯ ತಲೆಮಾರು, ಅವರಿಗೆಲ್ಲ ನಮಸ್ಕಾರ ಮಾಡ್ಕೊಂತ ಇದ್ವಿ. ಆ ಖುಷಿನೇ ಬೇರೆ. ಹಬ್ಬ ಆಚರಿಸ್ತಾ ಇದ್ರೂ ಸಹ ಈ ಒಂದು ಸಂಸ್ಕೃತಿಯನ್ನು ನಾವು ಬಿಡ್ತಾ ಇರಲಿಲ್ಲ. ಇದು ಒಂದು ಮಾನವ ಸಂಬಂಧಗಳನ್ನು ಬೆಸೆತಕ್ಕಂಥ ಒಂದು ಅಂಶ, ಬಹುಮುಖ್ಯವಾದ ಅಂಶ. ನಾವು ಪ್ರತಿಯೊಂದು ಹಬ್ಬವೂ ಸಹ, ನಾವು ಸಂಕ್ರಾಂತಿ ಹಬ್ಬ ನಮಗೇನನ್ನು, ಎಳ್ಳು ಬೆಲ್ಲ ಏನನ್ನು ತಿಳಿಸುತ್ತೆ, ವೈಜ್ಞಾನಿಕ ಸತ್ಯ ಇದೆ ಅಲ್ಲಿ. ನಾವು ಎಳ್ಳನ್ನು ತಿನ್ನೋದ್ರಿಂದ ಏನಿದೆ, ನಮ್ಮ ಚರ್ಮ ಕಾಂತಿಯುತ ಆಗ್ತಕ್ಕಂಥದ್ದು, ಬಿರುಕುಗಳು ಹೋಗ್ತಕ್ಕಂಥದ್ದು, ನಮ್ಮ ದೇಹ ತನುವಾಗ್ತಕ್ಕಂಥದ್ದು. ಅದೇ ರೀತಿ ಬೇವು ಬೆಲ್ಲವನ್ನು ತಿನ್ನೋದ್ರಿಂದ ಏನಾಗ್ತಾ ಇದೆ, ಅವರು ಒಂದು ಹೇಳಿದರು, ಏನು ಅಮ್ಮನಿಗೆ ಸಿಹಿ ಯಾಕೆ ಕೊಡ್ತಾ ಇದ್ದೀನಿ, ಈಗ ನಾನೇ ಕೈ ತಿಂತಾ ಇದ್ದೀನಿ, ಕೈ ನನಗೆ ಈಗ 34-35 ವರ್ಷಕ್ಕೆ ಶುಗರ್ ಬಂದುಬಿಡುತ್ತೆ. ಅನಿವಾರ್ಯ. ನಾವು ಕಾಫಿ ಟೀ ಎಲ್ಲ ಸಿಹಿಯನ್ನು ತ್ಯಜಿಸ್ತಕ್ಕಂಥದ್ದು. ಆಟೋಮೆಟಿಕ್ಲಿ ಈ ಆಹಾರದ ಪದ್ಧತಿ ಕಡೆಗೆ ಬಂದ್ಬಿಡ್ಬೇಕು. ನಾವೀಗ ಆಧುನಿಕವಾಗಿ ಎಷ್ಟೊಂದು ನಾವು ತುತ್ತಾಗ್ತಾ ಇದ್ದೀವಿ ಸಾಂಸ್ಕೃತಿಕವಾಗಿ. ವಾಲ್ಕೊಂಡ್ಬಿಟ್ಟಿದ್ದಾನೆ. ಹಂಗಾಗಿ ಇವತ್ತು ಸಕ್ಕರೆ ಕಾಯಿಲೆ ಎಂಥವೆಲ್ಲ ಬಂದ್ಬಿಟ್ಟಿದೆ. ಬಹುಶಃ ಈ ಬೇವು ಬೆಲ್ಲದ ಒಂದು ಸಂಪ್ರದಾಯವನ್ನು ಅವರು ಅನುಸರಿಸಿದ್ರೆ ಆಹಾರ ಪದ್ಧತಿಯಲ್ಲಿ ಇವೆಲ್ಲ ಬರ್ತಾ ಇರಲಿಲ್ಲ ಅನ್ಸುತ್ತಲ್ವಾ. ಒಂದು ಕಡೆ ಒಂದು ಗಾದೆ ನೆನಪು ಬರುತ್ತೆ ನನಗೆ. ನೋಡಿ, ನಾವು ಶಿವರಾತ್ರಿಗೆ ಸೀಳುಗಾಯಿ, ಯುಗಾದಿಗೆ ಉಳಿಗಾಯಿ ಅಂತೀವಿ. ಈ ಮಾವಿನ ಮರವನ್ನು ಶಿವರಾತ್ರಿಗೆ ಬಂದಾಗ ಉದ್ದಿದ್ದ ಈಚುಕಾಯಿಗಳು, ಅಲ್ಲೇ ನಮ್ಮ ಯುಗಾದಿಗೆ ಮಾವು ಬರ್ತಕ್ಕಂಥದ್ದು. ಈ ಹಸಿರಿನ ಒಂದು ಸಂಭ್ರಮ ಯಾವುದು, ಮಾವಿನ ತಳಿರು, ವಂಗೆಯ ತಂಪು, ಈ ಒಂದು ಸಂದರ್ಭದಲ್ಲಿ ಇವೆಲ್ಲ ಒಂದು ಪ್ರಕೃತಿಯ ಒಂದು ಸಮೃದ್ಧಿತನದ ಒಂದು ಶ್ರೀಮಂತಿಕೆ ಒಂದು ಸಂಕೇತ. ಇಡೀ ಹಬ್ಬವೇ ಒಂದು ಪ್ರಕೃತಿಯ ದಟ್ ಮೀನ್ಸ್ ಅಂದರೆ ನಮಗೆಲ್ಲ, ನಾವು ಖಗಮೃಗಗಳಂತ ನಾನು ಜನರಲ್ಲ ಎಲ್ಲವನ್ನೂ ಹೇಳಿದೆ, ಎಲ್ಲ ಒಟ್ಟಾಗಿ ಎಲ್ಲದಕ್ಕೂ ಒಂದು ಸಾಂತ್ವನ ನೀಡ್ತಕ್ಕಂಥದ್ದು, ಒಂದು ಧೀಶಕ್ತಿಯಾಗಿ ನಿಲ್ತಕ್ಕಂಥ ಒಂದು ದಿನದ ಆರಂಭ ಯುಗಾದಿ. ಹಂಗಾಗಿ ಯುಗಾದಿ ಬಹಳ ಮಹತ್ವಪೂರ್ಣವಾದಂಥ ಒಂದು ಹಬ್ಬ. ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ. ಯಾಕಂತಂದರೆ ಅವರು ಫ್ಯಾಮಿಲಿಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂದರೆ, ಅವ್ರ ಫ್ಯಾಮಿಲಿಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತಕ್ಕಂಥ ಬಂದಾಗ ನನಗೊಂದು ನೆನಪು ಬರುತ್ತು. ನಮ್ಮ ಚಿಕ್ಕಪ್ಪ ಒಬ್ರು ಇದ್ದಾರೆ, ನರಸೋಜಿ ರಾವ್ ಅಂತಂದು. ಅವ್ರೇನು ಮಾಡ್ತಾಯಿದ್ರು, ಯುಗಾದಿ ಚಂದ್ರನ ನೋಡಿದ ತಕ್ಷಣ ಒಂದು ಬಟ್ಲಲ್ಲಿ ಬೇವು ಬೆಲ್ಲ ಹಾಕ್ಕೊಂಡ್ಬಿಟ್ಟು, ಬೇವು ಬೆಲ್ಲ ಅಂತಂದರೆ ಅದು ಪೌಡ್ರ್ ಥರ ಮಾಡ್ತಾರೆ, ಸ್ವಲ್ಪ ಬೇವಿನ ಒಂದು ಹೂವನ್ನು ಹಾಕ್ಬಿಟ್ಟು ಹೆಸಳು ಹಾಕ್ಬಿಟ್ಟು ಅದೆಲ್ಲ ಮಾಡಿಕೊಂಡು ಕೊನೆಗೆ ಅದ್ರಲ್ಲಿ ಸ್ಪೂನ್ ಇಸ್ಕೊಂಡು ಕಮ್ಮಿ ಅಂತಂದರು. ಅವತ್ತಿನ ದಿವಸ ಅವರು ಒಂದು 10-20 ಮನೆ ಸಹ ಅವ್ರು ನಮ್ಮ ಮನೆಗೂ ಬರ್ತಾಯಿದ್ರು. ಅವರಿಗೆ ನಾವು ಜೂನಿಯರ್ PB ಶ್ರೀನಿವಾಸ್ ಅಂತಲೇ ಕೂಡ ಕರಿತೀವಿ ಈಗಲೂ ಕೂಡ ನಮ್ಮೂರಲ್ಲಿ. ಅಷ್ಟು ಚೆನ್ನಾಗಿ ಹಾಡೋರು ಬರ್ತಾಯಿದ್ರು. ಬಂದು ನಮ್ಮ ತಂದೆಗೆ ಕೊಟ್ಟು, ನಮ್ಮ ತಾಯಿ ಕೊಟ್ಟು ನಮಸ್ಕಾರ ಮಾಡಿಬಿಟ್ಟು, ಅಣ್ಣ ನಿಮ್ಮ ಆಶೀರ್ವಾದ ಬೇಕು ಅಂತ. ಮತ್ತು ನಮ್ಮ ಆ ಅಣ್ಣ ತಮ್ಮಂದಿರಲ್ಲಿ 7 ಜನ ಫ್ಯಾಮಿಲಿ, ನಮ್ಮ ಅಜ್ಜಂದಿರು. ಆ ಎಲ್ಲ ಮನೆ ಸುತ್ತಾಕೊಂಡು ನೀವು ಹೋಗ್ರೋ, ಒಂದು ಸಂಬಂಧ ಬೆಳೆಯುತ್ತೆ, ಒಂದು ಬೇವು ಬೆಲ್ಲ ಹಂಚಿ ಕೇಳ್ರಿ, ಸುಖ ದುಃಖಗಳನ್ನೇ ಕೇಳ್ರಿ, ಒಟ್ಟಾಗಿ ಬೇವು ಬೆಲ್ಲದ ರೀತಿ ನಾವು ಬದುಕೋಣ ಅಂತ ಹೇಳಿ ಅನ್ನೋ ಸಂದೇಶವನ್ನು ಸಾರಿರೋರು. ಯಾಕೆ ಈ ಎಕ್ಸಾಂಪಲ್ ತೆಗೆದುಕೊಂಡೆ ಅಂತಂದರೆ, ಬಹುಶಃ ಸಂಬಂಧಗಳನ್ನು ಒಟ್ಟುಗೂಡಿಸುವಲ್ಲಿ ಆ ಒಂದು ಏನು ನಾವು ಮನೆತನ ಅಂತ ಏನು ಕರಿತೀವಲ್ಲ, ಅಂಥವ್ರು ಒಬ್ಬರು ಇದ್ಬಿಟ್ರೆ ಬಹುಶಃ ಮಕ್ಕಳೆಲ್ಲ ಕಲಿತಾ ಹೋಗ್ತಾರೆ ಅಂತ. ಯಾಕಂದರೆ ಅವರನ್ನು ನೋಡಿ, ಹೌದು ನಮ್ಮ ಚಿಕ್ಕಪ್ಪ ಅವ್ರು ಬರ್ತಾಯಿದ್ರು, ನಾವು ಮುಂದೆ ಇನ್ನೊಬ್ಬರು ಮನೆಗೆ ಹೋಗಬೇಕು. ಇಲ್ಲಿ ಹಿರಿಯರಿಗೆ ಕಾಲಿಗೆ ಬೀಳೋದು ಅದೊಂದು ಒಳ್ಳೆ ಸಂಪ್ರದಾಯ ಅದು. ಇವತ್ತು ನಾವು ಯಾವುದೇ ಒಂದು ನಮ್ಮ ಈಗ ಧಾವಂತ ಜೀವನದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಯಾರಿಗೂ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ನೀವು ಹೇಳಿದರೆ ಮೊಬೈಲನ್ನು ನೋಡ್ತಾ ಕೊನೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಎಲ್ಲ ಮೊಬೈಲಲ್ಲೇ ವಿಶೇಷ ಕಳ್ಸೋದಾಗ್ಬಿಟ್ಟಿದೆ. ನಿಜವಾಗ್ಲೂ ನೀವು ಒಂದು ಪಾದ ಸ್ಪರ್ಶ ಮಾಡಿ ನೀವು ಕಣೆಯಾಗಿ ಹಿಡ್ಕೊಂಡು ಅವರು ಒಂದು ಆಶೀರ್ವಾದ ತೆಗೆದುಕೊಂಡು ಅದರಲ್ಲಿ ಸಿಗ್ತಕ್ಕಂಥ ಸುಖವನ್ನು ನೀವು ಫೋನಲ್ಲಿ ಮಾತಾಡಿದ್ರೂ ಸಿಗೋಲ್ಲ, ಮತ್ತು ನೀವು ಯಾವ ಒಂದು ಸ್ಯಾಟಿಸ್ಫ್ಯಾಕ್ಷನೇ ಸಿಗೋಲ್ಲ. ಅದಕ್ಕೋಸ್ಕರ ಈ ಹಬ್ಬ ಎಸ್ಪೆಷಲಿ ಎಳ್ಳು ಬೆಲ್ಲ ಕೊಟ್ಟು ಇದರಲ್ಲಿ ಆಚರಣೆ ಮಾಡ್ತೀವಿ. ಸಂಕ್ರಾಂತಿಯಲ್ಲಿ ಬೇವು ಬೆಲ್ಲ ಕೊಟ್ಟು ಇದರಲ್ಲಿ ನೀವು ಏನು ಹಿರಿಯರ ಒಂದು ಆಶೀರ್ವಾದ ತೆಗೆದುಕೊಂಡ್ರೆ ಅದರಷ್ಟು ದೊಡ್ಡ ಒಂದು ತೃಪ್ತಿ ನಮಗೆ ಸಿಗಲ್ಲ ಅಂತ. ಏನು ಹೇಳ್ತೀರಾ ಸತ್ಯ ಸರ್ ನೀವು? ಸರ್, ಏನಿಲ್ಲ, ನೀವು ಹೇಳಿದ್ದನ್ನು ಸರಿನೇ. ಯಾಕಂದರೆ ಇವತ್ತು ನಮ್ಮ ಪೂರ್ವಿಕರು ಯಾವುದೇ ಒಂದು ಹಬ್ಬ ಹರಿದಿನಗಳ ಆಚರಣೆಯನ್ನು ಒಂದು ಸಂಪ್ರದಾಯಬದ್ಧವಾಗಿ ಮಾಡೋಕ್ಕೆ ಜಾರಿಗೆ ತಂದ್ಯಾರೋ, ಅದರಲ್ಲಿ ಒಂದು ಅರ್ಥಗರ್ಭಿತವಾದ ಹಿನ್ನೆಲೆ ಇದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಆಗಲೇ ನಮ್ಮ ಪ್ರೊಫೆಸರ್ ಹೇಳ್ತಾಯಿದ್ರು, ನಮ್ಮ ಆಚರಣೆಗಳು ಮೌಢ್ಯತೆಯಿಂದ ಕೂಡಿರಬಾರ್ದು, ಮೌಢ್ಯತೆಯಿಂದ ಹೊರತಾಗಿರ್ಬೇಕು ನಮ್ಮ ಆಚರಣೆಗಳು.
ಸೊ ಹಾಗಾಗಿ ನಾವು ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಯುಗಾದಿ ಹಬ್ಬವನ್ನು ನಮ್ಮ ಭಾರತಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಆಚರಣೆ ಉದ್ದೇಶ ಒಂದೇ, ಆದರೆ ಆಚರಣೆಗೆ ಮತ್ತು ಅದನ್ನು ಕರಿತಕ್ಕಂತಹ ಉಗಾದಿಗೆ ಹೆಸರು ಕರಿತಕ್ಕಂಥ ಹೆಸರು ಬೇರೆ ಬೇರೆ ಇದೆ. ಉದಾಹರಣೆಗೆ ಅದನ್ನು ಮಹಾರಾಷ್ಟ್ರದಲ್ಲಿ ಯಾವ ಮಟ್ಟಿಗೆ ಆಚರಣೆ ಮಾಡ್ತಾರೆ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಗುಡಿಪಡ್ವ ಅಂತ ಕರೀತಾರೆ. ಅದಕ್ಕೆ ಇದು ಯುಗಾದಿಯನ್ನು ಗುಡಿಪಡ್ವ ಅಂತ ಕರೀತಾರೆ. ಈ ಗುಡಿಪಡ್ವ ಅಂತ ಆಚರಣೆ ಮಾಡ್ತಕ್ಕಂಥ ಸಂಭ್ರಮ ಇದೆಯಲ್ಲ, ಅಲ್ಲಿ ಯುಗಾದಿಯನ್ನು ಗುಡಿಪಡ್ವ ಅಂತ ಆಚರಣೆ ಮಾಡ್ತಕ್ಕಂಥ ರೀತಿ ರಿವಾಜು ಅಲ್ಲಿ ಭಿನ್ನ ಆಗುತ್ತೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಮತ್ತು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಮಹಾರಾಷ್ಟ್ರದಲ್ಲಿ ಗುಡಿಪಡ್ವವನ್ನು ಆಚರಣೆ ಮಾಡ್ತಕ್ಕಂಥ ರೀತಿ ಒಂದು ಭಿನ್ನವಾಗಿದೆ. ಹೇಗಂತಂದರೆ, ಮನೆಯ ಹೊರಭಾಗದಲ್ಲಿ ಹೊಸಲಲ್ಲಿ ಒಂದು ಕೋಲನ್ನು ಕಟ್ಟಿ ಆ ಕೋಲಿಗೆ ನಮ್ಮ ತಾಮ್ರದ ಚೆಂಬನ್ನು ಹಾಕ್ತಾರೆ. ತಾಮ್ರದ ಚೆಂಬನ್ನು ಹಾಕಿ ಅದರ ಮೇಲೆ ಇದು ಹಳದಿ ಬಟ್ಟೆಯಲ್ಲಿ ಒಂದು ಆಕಾರವನ್ನು ಮನುಷ್ಯನ ಆಕಾರ ಇರ್ತಕ್ಕಂಥ ಕ್ರಿಯೇಟ್ ಮಾಡಿ ಅದನ್ನು ಇದು ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿನ ಹಾರ ಹಾಕಿ ಒಂದು ಸಣ್ಣ ಧ್ವಜವನ್ನು ಹಾರಿಸ್ತಕ್ಕಂಥ ಪ್ರವೃತ್ತಿ ಅಲ್ಲಿನ ಮಹಾರಾಷ್ಟ್ರದ ಗುಡಿಪಡ್ವದ ಸಂದರ್ಭದಲ್ಲಿ ಮಾಡ್ತಾರೆ. ಅಂದರೆ ಈ ಧ್ವಜವನ್ನು ಹಾರಿಸ್ತಕ್ಕಂಥ, ಹೇಗೆ ನಾವು ಸ್ವಾತಂತ್ರ್ಯ ದಿನಾಚರಣೆ ದಿನ ಧ್ವಜವನ್ನು ಹಾರಿಸ್ಬಿಟ್ಟು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಹೇಗೆ ಸಂಭ್ರಮಿಸ್ತೀವೋ, ಅದೇ ರೀತಿ ಈ ಗುಡಿಪಡ್ವವನ್ನು ಆಚರಣೆ ಮಾಡೋದ್ರ ಮೂಲಕ ಒಂದು ಧ್ವಜವನ್ನು ಹಾರಿಸೋದ್ರ ಮೂಲಕ ಹೊಸ ಸಂವತ್ಸರವನ್ನು ಸ್ವಾಗತಿಸ್ತಕ್ಕಂಥ ಪ್ರವೃತ್ತಿ ಇವತ್ತಿಗೂ ಕೂಡ ನಮ್ಮ ಮಹಾರಾಷ್ಟ್ರದಲ್ಲಿ ಕಾಣ್ಬೋದು. ಇಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಯುಗಾದಿ ಹಾಸ್ಯ ರಸಾಯನ ಅಂತ ಮಾಡಿದ್ದೀವಿ. ಇಲ್ಲಿ ಹಾಸ್ಯ ರಸಾಯನ ಅಂತ ಅನ್ನೋದ್ರ ಜೊತೆಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಸಂಭ್ರಮ ಯಾವ ಮಟ್ಟಿಗೆ ಇರಬೇಕು ಅನ್ನೋದನ್ನು ಹೇಳೋದ್ರ ಜೊತೆಗೆ ಹಾಸ್ಯವನ್ನು ಕೂಡ ಜೊತೆಗೆ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ. ಇಲ್ಲಿ ಒಂದು ಹಾಸ್ಯವನ್ನು ಯಾರಿಗಾರು ಒಬ್ರಿಗೆ ಅಳಿಸ್ಬೇಕು ಅಂತಂದರೆ ಭಾರಿ ಕ್ಲೀನಾಗಿ ಏನಾದ್ರು ಒಂದು ಕಟುವಾಗಿ ಮಾತಾಡಿಬಿಟ್ಟು ಅಳಿಸ್ಬೋದು. ಆದರೆ ಹಾಸ್ಯವನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಅದು ತೀರಾ ಕಷ್ಟಕರವಾದಂಥ ಕೆಲಸ. ಆದರೂ ಕೂಡ ನಾನು ಇಲ್ಲಿ ಹಾಸ್ಯ ಅನ್ನೋದು ಎಷ್ಟು ಮಟ್ಟಿಗೆ ಮನುಷ್ಯನ ಜೀವನಕ್ಕೆ ಒಂದು ಮದ್ದಾಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಕವನವನ್ನು ಹೇಳ್ತಾ ಇದ್ದೀನಿ. ಆ ಕವನ ಏನಪ್ಪ ಅಂದರೆ, ಹಸಿವಿಗೆ ಅಂಬಲಿ ಮದ್ದು, ಹಸಿವಿಗೆ ಅಂಬಲಿ ಮದ್ದು, ಮಳೆಗೆ ಕೊಡೆ ಮದ್ದು. ಹಸಿವಿಗೆ ಅಂಬಲಿ ಮದ್ದು, ಮಳೆಗೆ ಕೊಡೆ ಮದ್ದು, ಬಸವಣ್ಣ ಮದ್ದು ಈ ಜಗಕ್ಕೆ, ಬಸವಣ್ಣ ಮದ್ದು ಈ ಜಗಕ್ಕೆ, ನಮ್ಮೆಲ್ಲರ ರೋಗಕ್ಕೆ ನಗು ಮದ್ದು, ನಮ್ಮೆಲ್ಲರ ರೋಗಕ್ಕೆ ನಗು ಮದ್ದು ಅಂತ. ಅಂದರೆ ಮನುಷ್ಯ ನಗುತ್ತಾ ಇದ್ದಾಗ ಅವನ ದೇಹದಲ್ಲಿ ಇರ್ತಕ್ಕಂಥ ಹುದುಗಿರ್ತಕ್ಕಂಥ ಅನೇಕ ರೋಗ ರುಜಿನಗಳು ಆಚೆ ಬಂದುಬಿಡ್ತಾವೆ. ಸೊ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತನ ಮನೆಯಲ್ಲಿ ಆಗಿರ್ತಕ್ಕಂಥ ಯುಗಾದಿ ಸಂಭ್ರಮದಲ್ಲೇ ಆಗಿರ್ತಕ್ಕಂಥ ಒಂದು ಹಾಸ್ಯ ಘಟನೆಯನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನನ್ನ ಸ್ನೇಹಿತನಿಗೆ ನಾವು ಅವನಿಗೆ ಇಂಡೈರೆಕ್ಟಾಗಿ ಕರಿತಿದ್ವಿ, ಇದು ಅಮ್ಮವ್ರ ಗಂಡ ಅಂತ ಕರಿತಿದ್ವಿ. ಅಂದರೆ ಅವನು ತನ್ನ ಹೆಂಡತಿಯ ಮಾತನ್ನು ದಾಡದೇ ಇರ್ತಕ್ಕಂಥ, ಲಕ್ಷ್ಮಣ ರೇಖೆ ಹಾಕಿಡ್ಲೇನಪ್ಪ ನಿನ್ನ ಹೆಂಡತಿ, ಎಲ್ಲರೂ ನಾವು ಕರೆದ್ರೆ ಅವ್ನು ಬರಲಾಗಿರೋಳಂತ ಏನಾದರೂ ಸಬೂಬ್ ಹೇಳಿದೆ, ನಾವೇನು ಹೇಳ್ತಾ ಇದ್ವಿ, ಲಕ್ಷ್ಮಣ ರೇಖೆ ಹಾಕಿದ್ಲೇನಪ್ಪ ನಿನ್ನ ಹೆಂಡತಿ ಅಂತಿದ್ವಿ. ಅಂದಾಗ ನಕ್ಕೊಂಡು ಸುಮ್ಮನೆ ಆಗ್ತಿದ್ದ ಅವನು ಉತ್ತರ ಕೊಡ್ತಾ ಇರಲಿಲ್ಲ. ಅವಾಗ ಎಷ್ಟು ನಿಜ ಹೇಳ್ತಾ ಇದ್ದಾರಲ್ಲ ಅಂತ ಎಷ್ಟು ನಿಜ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಕ್ಕೆ ನಕ್ಕೊಂಡು ಸುಮ್ಮನೆ ಆಗೋನು. ಸೊ ಹಾಗಾಗ್ಬಿಟ್ಟು ಅವನಿಗೆ ಅಮ್ಮವ್ರ ಗಂಡ ಅಂತಲೂ ಕರಿತಿದ್ದು. ಅವನು ತಾನು ಅಮ್ಮವ್ರ ಗಂಡ ಅಲ್ಲ ಅನ್ನೋದನ್ನು ಸಾಬೀತುಪಡಿಸೋಕ್ಕೋಸ್ಕರ ಅನೇಕ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಜೊತೆಗೆ ಪ್ರಯತ್ನ ಮಾಡ್ತಾಯಿದ್ದ, ನಾನು ಅಮ್ಮವ್ರ ಗಂಡ ಅಲ್ಲ ಅಂತ ಹೇಳೋಕ್ಕೆ. ನಾವು ಕೂಡ ಅವನಿಗೆ ಕಿಚಾಯಿಸೋಕ್ಕೋಸ್ಕರ ಅವನು ಬರಲ್ಲ ಅಂತ ಗೊತ್ತಿದ್ರು ಕೂಡ ಕರಿತಾ ಇದ್ವಿ ಕೆಲವು ಸ್ಥಳಕ್ಕೆ, ಎಲ್ಲರೂ ಹೋಗೋಣ ಅಂತ. ಆವಾಗ ಅವನು ತಪ್ಪಿಸ್ಕೊಳ್ತಾ ಇದ್ದ. ಅಂತ ಪ್ರೂವ್ ಮಾಡಬೇಕಿತ್ತು, ನಾವು ಪ್ರೂವ್ ಮಾಡ್ಸೋಕ್ಕೆ ಇದು ಮಾಡ್ತಾ ಇದ್ವಿ. ಅವನು ನಾನು ಅಲ್ಲ ಅಂತ ಹೇಳೋದಕ್ಕೆ ಸಾಕಷ್ಟು ಸಾಬೀತುಗಳನ್ನು ಕೊಡ್ತಾ ಇದ್ದ. ಸೊ ಈ ಸಂದರ್ಭ ಉಗಾದಿ ಹಬ್ಬ ಹತ್ತಿರ ಬಂದಿತ್ತು, ನಾವು ಪರ್ಚೇಸ್ಗೆ ಹೋಗ್ಬೇಕಾಯ್ತು. ಹೆಂಗೋ ಜೊತೆಗೆ ಹೋಗೋಣ ಅಂತ, ಪೇಟೆಗೆ ಹೋಗೋಣ ಅಂದ್ಬಿಟ್ಟು ಅವ್ನ ಮನೆಗೆ ಹೋದ್ವಿ. ನಾನು ನನ್ನ ಸ್ನೇಹಿತರು ಮನೆಗೆ ಹೋದ್ವಿ. ಸೊ ಈತ ಅವನ ಹೆಂಗೂ ಇವನ ಅಮ್ಮವ್ರ ಗಂಡ ಅಂತ ಕರೀತಾರೆ, ನಾನು ಅಮ್ಮವ್ರ ಗಂಡ ಅಲ್ಲ ಅಂತ ನಾನು ಸಾಬೀತುಪಡಿಸ್ಬೇಕು ಅಂಥೇಳಿ ಅವನು ಒಂದು ವಿಚಾರವನ್ನು ನಮ್ಮ ಮುಂದೆ ಜಗಜ್ಜಾಹಿರಾಗಂಗೆ ಎಲ್ಲರಿಗೂ ಕೇಳೋಂಗೆ ಮಾಡ್ದ. ಅವನು ಏನು ಹೇಳ್ದ, ಲೇ ಇನ್ನೇನು ಹಬ್ಬ ಬರ್ತಾ ಇದೆ ಯುಗಾದಿದು, ನಿನಗೆ ಸೀರೆ ತರಲೋ ಚೂಡಿ ತರಲೆ ಅಂದ. ಪಾಪ ಅವಾಗ ಅಡುಗೆ ಮನೇಲಿತ್ತು ಅಂತ ಕಾಣುತ್ತೆ ತಾಯಿ, ಅದು ಕೇಳಿಸಿಲ್ಲ. ಲೇ ಹೇಳೋದು ಕೇಳಿಸ್ತಾ ಇದೆಯಾ ನಿನಗೆ, ಉಗಾದಿ ಹಬ್ಬ ಹತ್ತಿರ ಬಂದಿದೆ, ನಿನಗೆ ಸೀರೆ ತರಲೋ ಅಥವಾ ಚೂಡಿ ತರಲೋ ಅಂತ ಕೇಳಿದೆ. ಸಿಂಪಲ್ಲಾಗಿ ಒಳಗಡೆಯಿಂದ ಒಂದು ಆನ್ಸರ್ ಬಂತು, ನಿಮಗೆ ಒಗೆಯಕ್ಕೆ ಯಾವುದು ಈಸಿ ಆಗುತ್ತೋ ಅದು ತೊಗೊಂಬನ್ನಿ ಅಂತ. ಸೊ ಹಾಗಾಗಿ ಅವನು ಸಾಬೀತುಪಡಿಸೋಕೆ ಹೋಗಿದ್ದು ತಾನು ಅಮ್ಮವ್ರ ಗಂಡ ಅಲ್ಲ ಅಂತ ಹೇಳಿ, ಆದರೆ ಪರೋಕ್ಷವಾಗಿ ಅವನು ತಾನು ಅಮ್ಮವ್ರ ಗಂಡ ಅಂತ ಸಾಧಿಸ್ಬಿಟ್ಟ. ಇಲ್ಲಿ ಈ ಸಂದರ್ಭ ಒಂದು ಸೀರಿಯಸ್ ಆಗಿ ನಾನು ನಮ್ಮ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಈ ಯುಗಾದಿ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಯುಗಾದಿ ಹಬ್ಬ ಯಾವ ಮಟ್ಟಿಗೆ ಆಚರಣೆ ಆಗ್ತಾಯಿದೆ, ಒಂದು ಕಾಲ ಇತ್ತು, ನಾವು ಸಣ್ಣವರಿದ್ದಾಗ ಒಂದು ಕಾಲ ಇತ್ತು. ಯಾವ ಮಟ್ಟಿಗಿತ್ತು ಅಂತಂದರೆ, ಮನೆಯಲ್ಲಿರ್ತಕ್ಕಂಥ ಎತ್ತು, ದನ, ಕರು ಮತ್ತು ಗಾಡಿ ಎಲ್ಲದಕ್ಕೂ ಬಣ್ಣದಿಂದ ಅಲಂಕಾರ ಮಾಡ್ತಕ್ಕಂಥದ್ದು. ಬಣ್ಣದಿಂದ ಅಲಂಕಾರ ಮಾಡಿ
ಇದಕ್ಕೆ ಹಸುವಿನ ಕೊಂಬುಗಳಿಗೆಲ್ಲ ಇದು ಮಾಡ್ತಾರಲ್ಲ, ಮಾಡ್ತಾರಲ್ಲ, ಮಾಲಿಷ್ ಮಾಡಿಬಿಟ್ಟು ಅವಕ್ಕೆ ಬಣ್ಣವನ್ನು ಹೊಡಿತಕ್ಕಂಥದ್ದು. ಇದು ಯುಗಾದಿ ಸಂದರ್ಭದಲ್ಲಿ ಆ ದನ ಕರುಗಳ ಮೇಲೆ ಒಂದು ಬಟ್ಟೆ, ಒಳ್ಳೆ ಮೃದು ಬಟ್ಟೆಯನ್ನು ಹಾಕ್ಬಿಟ್ಟು ಒಂದು ರೌಂಡು ಬೀದಿಯಲ್ಲಿ, ಮುಖ್ಯ ಬೀದಿಯಲ್ಲಿ ಒಂದು ರೌಂಡ್ ನಾವು ಸಾಯಂಕಾಲ ಕರ್ಕೊಂಡು ಹೋಗ್ತಕ್ಕಂಥ ಪ್ರವೃತ್ತಿ. ಆಮೇಲೆ ಗಾಡಿನ ಕಟ್ಬಿಟ್ಟು ನಮ್ಮ ಮಕ್ಕಳು ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ, ಹೊಸ ಬಟ್ಟೆ ಹಾಕ್ಕೊಂಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಒಂದು ಸಲ ಗಾಡೀಲಿ ಹಾಕ್ಕೊಂಡು ನಾವು ಸಂಭ್ರಮ ಮಾಡಿದ್ದೀವಿ, ನಮ್ಮ ಮನೆಯಲ್ಲಿ ಇಷ್ಟು ಅದ್ಧೂರಿಯಾಗಿ ಈ ಯುಗಾದಿ ಹಬ್ಬನ ಆಚರಣೆ ಮಾಡಿದ್ದೀವಿ ಅಂತ ಜಾಹೀರು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇತ್ತು. ಮನೆಯಲ್ಲಿ ಒಂದೊಂದು ಟೈಮಲ್ಲಿ ಬಡತನದಿಂದ ಒಬ್ಬಟ್ಟು ಮಾಡದೇ ಇದ್ದರೂ ಕೂಡ ಹೊಸ ಬಟ್ಟೆ ಹಾಕ್ಸ್ಬಿಟ್ಟು ಸಂಭ್ರಮಿಸ್ತಕ್ಕಂಥ ಪ್ರವೃತ್ತಿಯನ್ನು ಮಾಡ್ತಾಯಿದ್ವಿ. ಅದಿರಲಿ, ಆದರೆ ಅವತ್ತು ಆ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ವಿ. ಇನ್ನೊಂದು ಆಗಲೇ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳಿದರು, ಮನಸ್ಸನ್ನು ಒಂದು ಮಾಡ್ತಕ್ಕಂಥದ್ದು, ವೈಮನಸ್ಸನ್ನು ದೂರ ಮಾಡ್ತಕ್ಕಂಥ ಉದ್ದೇಶದಿಂದಾನೇ ನಮ್ಮ ಪೂರ್ವಿಕರು ಈ ಹಬ್ಬವನ್ನು ಆಚರಣೆ ಮಾಡಿದಾರಂತ. ಅದು ಸಮಂಜಸವಾದ ಮಾತು ಅನ್ಸುತ್ತೆ. ಯಾಕೆಂತಂದರೆ ನಮ್ಮ ಪೂರ್ವಿಕರ ಉದ್ದೇಶ ಈ ಹಬ್ಬ ಹರಿದಿನಗಳ ಸಂದರ್ಭದಲ್ಲಾದರೂ ಮನಸ್ಸುಗಳು ತಿಳಿಯಾಗಿ ಕುಟುಂಬಗಳು ಒಂದಾಗಲಿ ಅನ್ನೋ ಉದ್ದೇಶ ಆಯಿತು. ಸೊ ಆ ಉದ್ದೇಶಕ್ಕೋಸ್ಕರನೇ ಬೇವು ಬೆಲ್ಲವನ್ನು ಹಂಚ್ತಕ್ಕಂಥ ಪ್ರವೃತ್ತಿ ಇತ್ತು. ಈಗ ನಮ್ಮ ಎದುರುಗಡೆ ಇರ್ತಕ್ಕಂಥ ನಮ್ಮ ದಾಯಾದಿ ಯಾರು ಶತ್ರು ಆಗಿದ್ದರೂ ಕೂಡ ಅವನು ಏನಾದರೂ ಬೇವು ಬೆಲ್ಲ ಕೊಡಕ್ಕೆ ಬಂದಾಗ ನಿರಾಕರಿಸ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿಲ್ಲ, ನಮ್ಮ ಸಂಸ್ಕೃತಿಯಲ್ಲಿ. ಅನಿವಾರ್ಯವಾಗಿ ಅವನು ತಂದುಬಿಟ್ಟ ಅಂತ ಅಂದಾಗ ಶತ್ರು ಬಂದರೂ ಕೂಡ ಅದನ್ನು ಆಹ್ವಾನಿಸ್ಬಿಟ್ಟು ಅವನಿಗೆ ಇದು ಬೇವು ಬೆಲ್ಲವನ್ನು ತೊಗೊಳೋದ್ರ ಜೊತೆಗೆ ಆಮೇಲೆ ಒಂದು ಟಾಂಟ್ ಕೊಡ್ತಾಯಿದ್ವಿ ನಾವು. ಟಾಂಟ್ ಕೊಡ್ತಾರೆ, ಬೇವು ಬೆಲ್ಲ ಕೊಟ್ಟಿದ್ಯಾ, ಇನ್ಮೇಲಾದರೂ ಚೆನ್ನಾಗಿರೋ ನೀನು ಅಂತ ರಿಪೀಟ್ ಆಗಿ ಮತ್ತೆ ಅವನಿಗೆ ನಾನು ಇದು ಬೆಲ್ಲ ಬೇವನ್ನು ಕೊಡ್ತಕ್ಕಂಥ ಪ್ರವೃತ್ತಿ. ಬಯ್ಯೋ ಥರನೂ ಕೂಡ ಒಳ್ಳೆಯದೇ, ಮಾತೊಂದೇ ಇನ್ಮೇಲಾದರೂ ಸರಿಯಾಗು ಅಂತ ಹೇಳ್ಬಿಟ್ಟು ಮತ್ತೆ ಬೇವು ಬೆಲ್ಲನ ಕೊಡ್ತಕ್ಕಂಥದ್ದು. ಕೊಡೋದ್ರ ಜೊತೆಗೆ ಅವನು ಆಯಿತು ನಮ್ಮಿಬ್ಬರಲ್ಲಿ ಇರ್ತಕ್ಕಂಥ ಕಹಿ ಹೋಗಲಿ, ಇನ್ಮೇಲಾದರೂ ಸಿಹಿಯಾಗಿರುವಂಥ ಅವನು ಟಾಂಟ್ ಕೊಡ್ತಕ್ಕಂಥದ್ದು. ಸೊ ಈ ಥರ ಈ ಬೇವು ಬೆಲ್ಲವನ್ನು ಹಂಚೋದ್ರ ಮೂಲಕ ಮನಸ್ಸನ್ನು ಒಂದು ಮಾಡಿ ವೈಮನಸ್ಸನ್ನು ದೂರ ಮಾಡ್ತಕ್ಕಂಥ ಉದ್ದೇಶದಿಂದಲೇ ಈ ಯುಗಾದಿ ಬಂದಿದೆ ಅಂತ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಧುನಿಕ ಜೀವನ ಶೈಲಿಯ ಧಾವಂತದಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಆಚರಣೆಗಳನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ ಅನ್ನೋದು ನಾನು ಹೇಳ್ತೀನಿ. ಹೇಗೆ ಅಂತಂದರೆ ಒಂದು ಕಾಲ ಇತ್ತು, ಸೂರ್ಯ ಉದಯೋದಕ್ಕಿಂತ ಮುಂಚೆನೇ ಎದ್ದುಬಿಟ್ಟು ಅಭ್ಯಂಜನ ಸ್ನಾನ ಮಾಡಿಬಿಟ್ಟು ಮನೆಯನ್ನು ತಳಿರು ತೋರಣಗಳಿಂದ ಅಲಂಕಾರ ಮಾಡಿಬಿಟ್ಟು ಯುಗಾದಿಗೆ ಶುಭಾಶಯಗಳು ಅಂತ ಬಾಗಿಲ ಮುಂಭಾಗದಲ್ಲಿ ರಂಗೋಲಿಯಲ್ಲಿ ಬರೆದುಬಿಟ್ಟು ಬಣ್ಣ ಬಣ್ಣದ ರಂಗೋಲಿಯಲ್ಲಿ ಬರೆದುಬಿಟ್ಟು ಸಂಭ್ರಮಿಸ್ತಕ್ಕಂಥ ಪ್ರವೃತ್ತಿ ಇತ್ತು. ಇವತ್ತು ಏನಾಗ್ತಿದೆ ಅಂತಂದರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಅಲ್ಲ, ಸೂರ್ಯ ನೆತ್ತಿಗೆ ಬಂದಾಗ ಸೂರ್ಯ ನೆತ್ತಿಗೆ ಬಂದಾಗ ಹೇಳ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿದೆ, ಬಂದಿದೆ. ಅದು ಕೂಡ ಅದೊಂದು ತೀರಾ ಅಸಮಂಜಸ ಆಚರಣೆ ಅಂತ ಹೇಳ್ಬೋದು ನಾನು. ಆಮೇಲೆ ನಾನು ನೋಡಿರ್ತಕ್ಕಂಥ ಕೆಲವು ವಿಚಾರ ಅಂದರೆ ಯುಗಾದಿ ಸಂದರ್ಭದಲ್ಲಿ ಕೆಲವು ಹಳ್ಳಿಗಳಲ್ಲಿ ಅಂತ ನಾನು ಒಂದು ಹೇಳ್ತಾ ಇಲ್ಲ, ಪೇಟೆಗಳಲ್ಲಿ ಅಲ್ಲಲ್ಲಿ ಫೀಲ್ಡಲ್ಲಿ ಈ ಶಾಮಿಯಾನ ಹಾಕ್ತಾರಲ್ಲಿ. ಅದರ ಉದ್ದೇಶ ಏನಪ್ಪ ಅಂತ ಅಂದರೆ ಜೂಜು ಆಡ್ತಕ್ಕಂಥದ್ದು, ಯುಗಾದಿ ಸಂದರ್ಭದಲ್ಲಿ ಇಸ್ಪೀಟ್ ಆಡ್ತಕ್ಕಂಥದ್ದು ಅಥವಾ ಬೇರೆ ರೀತಿಯ ಜೂಜು ಆಡ್ತಕ್ಕಂಥದ್ದು, ಬೆಟ್ಸ್ ಕಟ್ತಕ್ಕಂಥದ್ದು, ಪಂದ್ಯವನ್ನು ಕಟ್ಕೊಂಡು ಇದು ಮಾಡ್ತಕ್ಕಂಥದ್ದು. ವರ್ಷ ಪೂರ್ತಿ ಇದು ಉಳಿದಿರ್ತಕ್ಕಂಥ ದುಡ್ಡನ್ನು ಒಂದು ಕಾಲದಲ್ಲಿ ಅಲ್ಲಿ ಹಾಕ್ಬಿಟ್ಟು ಅವನು ಆ ಸಂಭ್ರಮ ಇಲ್ದಲೇ ಹೊಸ ವರ್ಷದ ದಿನ ಅದು ಮಾಡಬಾರ್ದು. ಸಂಭ್ರಮವನ್ನು ಆಚರಣೆ ಮಾಡೋದು ಬದಲಿ ಅವನು ಸೋತೋದವನು ಹ್ಯಾಪ್ ಮೋರೆ ಹಾಕೊಂಡು ಮನೆಗೆ ಬರ್ತಾನೆ, ಗೆದ್ದವನು ಸಂಭ್ರಮಿಸ್ತಾ ಇರ್ತಾನೆ. ಈ ಥರದ ಒಂದು ಆಚರಣೆಯನ್ನು ಬಿಟ್ಟಾಗ ಮಾತ್ರ ಯುಗಾದಿಯ ಆಚರಣೆಗೆ ಒಂದು ಅರ್ಥ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯುಗಾದಿ ಆಚರಣೆಗೆ ಒಂದು ಅರ್ಥ ಬರುತ್ತೆ. ಒಳ್ಳೆ ವಿಚಾರವನ್ನು ಹೇಳಿದ್ರಿ ಮೂರ್ತಿ ಸರ್. ಈ ಯುಗಾದಿ ಹಬ್ಬದ ಟೈಮಲ್ಲಿ ಕೆಲವು ಕಡೆ ಜಾತ್ರೆ ನಡೀತಾ ಇರುತ್ತೆ, ಒಂದು ಹಳ್ಳಿ ಜಾತ್ರೆ. ಸರಿ, ಸಂಭ್ರಮ ಜೋರಾಗಿ ಮಾಡೋಣ ಅಂತಂದು ಆರ್ಕೆಸ್ಟ್ರಾದವರು ಕರೆಸಿದ್ರು. ಸರಿ, ಊರು ಜನ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಇನ್ನೇನು ಒಳ್ಳೊಳ್ಳೆ ಹಾಡುಗಳನ್ನ ಹೇಳ್ತಾರೆ, ಯುಗಾದಿ ಹಬ್ಬದ ಸಂಭ್ರಮ, ಜಾತ್ರೆ ಸಂಭ್ರಮ, ನಾವು ಖುಷಿ ಪಡೋಣ ಅಂತಂದು. ಪಾಪ ಅವನು ಆರ್ಕೆಸ್ಟ್ರಾ ಬಂದ, ಒಂದು ಹಾಡು ಹೇಳ್ದ, ಎರಡನೇ ಹಾಡು ಮುಗಿಸಿದ. ಆಮೇಲೆ ಸ್ಟೇಜ್ ಪಕ್ಕ ಯಾರೋ ಒಬ್ಬ ಹಣೆ ಎತ್ತರದ ಒಂದು ಕೋಲನ್ನು ಇಟ್ಕೊಂಡು ಓಡಾಡ್ತಾ ಇದ್ದ. ಇವನಿಗೆ ಆರ್ಕೆಸ್ಟ್ರಾದವನಿಗೆ ಸ್ವಲ್ಪ ಭಯ ಆಯಿತು. ಹಳ್ಳಿ ಜಾತ್ರೆ, ಹಳ್ಳಿ ಜಗಳ, ಹಳ್ಳಿ ರಾಜಕೀಯಗಳು ಏನೇನಿರುತ್ತೋ ಏನೋ, ನನ್ನ ಒಂದು ಪ್ರೋಗ್ರಾಮಲ್ಲಿ ಜಗಳ ಆಗ್ಬಿಟ್ರೆ ನಾನೇನು ಮಾಡೋಣ ಅಂತಂದು ಅವನಿಗೆ ಕರೆದು ಹೇಳ್ದ, ಏನಪ್ಪ ಯಾಕಪ್ಪ ಕೋಲ್ ಇಟ್ಕೊಂಡು ಓಡಾಡ್ತಿದ್ಯಾ? ಸರ್ ನಿಮ್ಮ ಆಡ್ಕೊಂಡೋಗಿ, ನಿಮ್ಮದೇನು ಪ್ರಾಬ್ಲಮ್ ಇಲ್ಲ, ನಮ್ಮದೇನೋ ಇದು. ಆಯಿತು, 3ನೇ ಹಾಡನ್ನು ಹಾಡಿದ, 4ನೇ ಹಾಡನ್ನು ಹೇಳಿದ. ಈ ಕೋಲು ಹಿಡ್ಕೊಂಡು ಓಡಾಡೋರ ಸಂಖ್ಯೆ ಜಾಸ್ತಿ ಆಯ್ತು ಅಲ್ಲಿ. ಆವಾಗ ಅವನಿಗೆ ಭಯ ಸ್ಟಾರ್ಟ್ ಆಯಿತು, ಬಾರಪ್ಪ ಇಲ್ಲಿ ಯಾಕೆ ಹಿಂಗೆ ಉಳ್ಕೊಂಡು ಏನೋ ಜಗಳ. ಸರ್ ನೀವು ಆಡ್ಕೊಂಡು ಹೋಗಿ ಸರ್, ನಿಮ್ಮದೇನು ತಪ್ಪಿಲ್ಲ, ನೀವು ಆಡ್ಕೊಂಡು ಹೋಗಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂದ. ಸರಿ ಆಯಿತು, ಇನ್ನೊಂದು ಹೇಳ್ದ, ಮತ್ತೊಂದು ಹೇಳ್ದ. ಅಲ್ಲಿ ಕೋಲ್ ಹಿಡ್ಕೊಂಡು ಹೋಗೋರ ಸಂಖ್ಯೆ 10 ಜನ ಆದರು. ಇವನಿಗೆ ಪಕ್ಕ ಗಾಬರಿ ಸ್ಟಾರ್ಟ್ ಆಯಿತು. ಎಲ್ಲೋ ಏನೋ ನನ್ನ ಪ್ರೋಗ್ರಾಮಲ್ಲಿ ಒಂದು ಕೆಟ್ಟ ಹೆಸರು ಬಂದರೆ ಮುಂದೆ ನನಗೆ ಆರ್ಡ್ರ್ ಸಿಗೋಲ್ಲ ಅಂತಂದು
ಕರೆದ್ಬಿಟ್ಟು ದಯವಿಟ್ಟು ಹೇಳ್ರಪ್ಪ ಇಲ್ಲಿ ಏನು ನಡೀತಾ ಇದೆ, ಯಾಕೆ ಕೋಲ್ ಹಿಡ್ಕೊಂಡು ಓಡಾಡ್ತಿದ್ದೀರಿ, ನೀವು ಏನು ಜಗಳ ನಡೀದೆ. ಅಯ್ಯೋ ಆವಾಗ ಅವನೊಬ್ಬ ಹೇಳ್ತಾನೆ, ಅಯ್ಯೋ ಸ್ವಾಮಿ ನೀವು ಹಾಡ್ಕೊಂಡು ಹೋಗ್ರಿ, ನಿಮ್ದೇನು ತಪ್ಪಿಲ್ಲ, ನಿಮ್ಮನ್ನ ಇಲ್ಲಿಗೆ ಕರ್ಸಿದಾರಲ್ಲ ಆ ಕರ್ಸಿರೋನಿ ನಾನು ಹುಡುಕ್ತಾ ಇದ್ದೀನಿ. ಅಂದರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದ ಅಂತಂದು. ಅಂದರೆ ಹಳ್ಳಿಯಲ್ಲಿ ಈ ಜಾತ್ರೆ ಸಂದರ್ಭದಲ್ಲಿ ಹೆಂಗೆ ಹಾಸ್ಯಗಳು ಕ್ರಿಯೇಟ್ ಆಗ್ತವೆ ಅನ್ನೋದಕ್ಕೆ ಇದೊಂದು ಹಾಸ್ಯದ ಘಟನೆಯನ್ನು ಎಕ್ಸಾಂಪಲ್ ತೆಗೆದುಕೊಂಡೆ. ಮತ್ತು ಯುಗಾದಿ ಹಬ್ಬದ ದಿನಕ್ಕೆ ಒಂದು ವಿಶೇಷತೆ ಇದೆ. ನಾವು ಈ ವಚನ ಸಾಹಿತ್ಯವನ್ನು ತೆಗೆದುಕೊಂಡಾಗ 1185ರಲ್ಲಿ ಈ ಶೂನ್ಯ ಪೀಠ ಸ್ಥಾಪನೆ ಮಾಡ್ತಾರಲ್ಲ, ಅದು ಯುಗಾದಿ ಹಬ್ಬದ ದಿನದಿಂದಲೇ ಈ ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡೋದು. ಅಲ್ಲಮ ಪ್ರಭುಗಳು ಈ ಶೂನ್ಯ ಪೀಠಾರೋಹಣ ಪ್ರಾರಂಭ ಮಾಡಿದ್ದೇ ಯುಗಾದಿ ದಿನ. ಅವತ್ತು ಸೋಮವಾರ ರೇವತಿ ನಕ್ಷತ್ರ ಶುಭಾರಂಭದಂದು ಈ ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡಿಬಿಟ್ಟು ಇಡೀ ಒಂದು ವಚನ ಸಾಹಿತ್ಯಕ್ಕೆ ಪ್ರಾರಂಭವನ್ನು ಮಾಡಿದೆ ಯುಗಾದಿ ದಿನ ಅಂತಕ್ಕಂಥದ್ದು ಇತಿಹಾಸ ನಮಗೆ ಹೇಳುತ್ತೆ. ಹಾಗಾಗಿ ನಮ್ಮ ವಚನ ಸಾಹಿತ್ಯದಲ್ಲಿ ಯುಗಾದಿಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವಿಶೇಷತೆ ಇರೋದು ಈ ಶೂನ್ಯ ಪೀಠದ ಸ್ಥಾಪನೆಯಿಂದ ಅಂತ ಹೇಳ್ತಾ ಈ ಮೂರ್ತಿ ಸರ್ ಹತ್ರ ಬಳಿ ಹೋಗ್ತಾ ಇದ್ದೀನಿ. ಸರ್ ಏನು ಹೇಳ್ತೀರಾ, ಯುಗಾದಿ ಹಾಸ್ಯ ರಸಾಯನದಲ್ಲಿ ಮತ್ತೆ ನಿಮ್ಮ ಹಾಸ್ಯಗಳನ್ನು ಭಾಳ ಒಳ್ಳೆ ಹಾಸ್ಯಾಸ್ಪದವಾದದ್ದು ಹೇಳಿದ್ರಿ. ಅವರು ಕೂಡ ಭಾಳ ಒಳ್ಳೆ ಮಾಹಿತಿ ಕೊಟ್ಟರು. ಮತ್ತು ಅವರು ಒಂದು ಮಾತು ಹೇಳಿದ್ರು, ಅಂದರೆ ಹೆಂಗೆ ಹಬ್ಬಗಳನ್ನು ಮಾಡ್ತಾರೆ ಅಂತ ಅನ್ನೋದಕ್ಕೆ, ಒಂದು ಸಾಲ ಮಾಡಿ ಆದರೂ ತುಪ್ಪ ತಿನ್ನುವಂಥ, ದುಡ್ಡಿಲ್ಲ ಅಂದರೂ ಕೂಡ ಮನೇಲಿ ಒಬ್ಬಟ್ಟು ಮಾಡಿಲ್ಲ ಅಂದರೂ ಕೂಡ ಹೊಸ ಬಟ್ಟೆ ಹಾಕಿ ಸಂಭ್ರಮಿಸ್ತಾ ಇದ್ವಿ ಅಂತಕ್ಕಂಥದ್ದು ಅಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ ಇವತ್ತು. ಅದನ್ನು ಎಲ್ಲೋ ಒಂದು ಕಡೆ ಜನ ಬಿಡಬೇಕು ಅಂತ, ಅವ್ರ ಶಕ್ತಿ ಎಷ್ಟಿರುತ್ತೋ ಅದರಲ್ಲಿ ಮಾಡ್ಕೋಬೇಕು. ಅದರಿಂದ ಆಚೆ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ, ಅದಕ್ಕಿಂತ ಆಚೆ ಹೋಗೋದು ಬೇಡ ಅಂತಕ್ಕಂಥದ್ದು ಒಂದು ಸಂದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವರು ಹೇಳ್ತಾ ಇದ್ರು ಬೇರೆ ಬೇರೆ ಕಡೆ ಮಹಾರಾಷ್ಟ್ರದಲ್ಲಿ ಗುಡಿಪಾಡುವ ಅಂತ ಮಾಡ್ತಾರೆ ಅಂತ. ಇದು ಮಹಾರಾಷ್ಟ್ರ ಅಥವಾ ಉತ್ತರ ದಕ್ಷಿಣ ಭಾರತದಷ್ಟಲ್ಲೇ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಅದನ್ನು ಆಚರಣೆ ಮಾಡ್ತಾರೆ. ನಮ್ಮ ಭಾರತದಿಂದ ವಲಸೆ ಹೋಗಿರ್ತಕ್ಕಂಥವ್ರು ಸಂಖ್ಯೆ ಅಲ್ಲಿರುತ್ತೆ. ಅವರು ಹೀಗೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ನಾವು ಹೇಳ್ತೀವಿ ಇದು ಮಾವಿನ ತೋರಣ ಕಟ್ಟಬೇಕು, ಬೇವಿನ ತೋರಣ ಕಟ್ಟಬೇಕು ಅಂತ. ಅವ್ರಿಗೆ ಅಲ್ಲಿ ಸಿಗಲಿಲ್ಲ ಅಂತಂದರೆ ಏನು ಮಾಡೋದು? ಅವ್ರಿಗೆ ಆ ಥರ ಹಬ್ಬ ಬಂದಾಗ ಒಬ್ಬರು ಪುರೋಹಿತರನ್ನ ಕೇಳ್ತಾರೆ ಫೋನ್ ಮಾಡಿ ಇಂಡಿಯಾಗೆ, ಈ ಥರದ್ದು ಏನು ಮಾಡೋದು ಅಂತ, ಪ್ಲಾಸ್ಟಿಕ್ ಹಾರ ಹಾಕ್ಬಿಡೋದಾ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಮಾವಿನ ಇದು ತೋರಣ ಪ್ಲಾಸ್ಟಿಕ್ಕು, ಹೂವು ಪ್ಲಾಸ್ಟಿಕ್ಕು, ಆ ಥರ ತಕ್ಕಂಥದ್ದು. ಆಮೇಲೆ ಅಮ್ಮವ್ರ ಗಂಡ ಅಂತ ಏನೋ ಒಂದು ಬಳಸಿದ್ರು. ಅದಕ್ಕೆ ನನಗೊಂದು ನೆನಪಾಯಿತು. ಒಬ್ಬ ಕುಸ್ತಿಪಟ್ಟು ಪೈಲ್ವಾನ್ ತುಂಬ ಕಟ್ಟುಮಸ್ತಾಗಿರ್ತಾನೆ. ಮದುವೆ ಟೈಮ್ ಬಂದಿರುತ್ತೆ, ಮದುವೆ ಆಗಬೇಕಿತ್ತು. ಅವನಿಗೆ ಒಬ್ಬ ಕ್ಲೋಸ್ ಫ್ರೆಂಡು, ದೋಸ್ತು, ಅವನು ಬಂದು ಒಂದು ಸಂದೇಶ ಕೊಡ್ತಾನೆ, ಒಂದು ಮೆಸೇಜ್, ಅಂದರೆ ಒಂದು ತಿಳುವಳಿಕೆ ಹೇಳೋದು. ಮದುವೆ ಆದಮೇಲೆ ಹಿಂಗಿರಬೇಕು. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹೇಳ್ತಾರೆ, ಅಲ್ಲಿ ಹೋದಾಗ ಗಂಡನ ಮನೆಗೆ ಹೋದಾಗ ಹಾಗಿರು ಅಂತ. ಅವ್ನ ಫ್ರೆಂಡ್ ಹೇಳ್ತಾನೆ, ತುಂಬ ಕೇರ್ಫುಲ್ಲಾಗಿರ್ಬೇಕು ನೀನೇನಾದರೂ ಲೂಸ್ ಕೊಟ್ಟರೆ ನಿನ್ನ ಹೆಂಡ್ತಿ ನಿನ್ನ ತಲೆ ಮೇಲೆ ಕುತ್ಕೊತಾಳೆ, ಆಮೇಲೆ ನಿನಗೆ ತುಂಬ ಹುಷಾರಾಗಿರಬೇಕು ಅಂತ ಒಂದು ಕಿವಿ ಮಾತನ್ನು ಹೇಳ್ಬಿಟ್ಟು ಕಳಿಸ್ತಾನೆ. ತುಂಬ ಬೆಸ್ಟ್ ಫ್ರೆಂಡ್ ಅಲ್ಲ, ಕೇಳ್ಕೊಳ್ಳೇಬೇಕು. ಮದುವೆ ಆಗ್ಬಿಡುತ್ತೆ. ಮೊದಲನೇ ದಿನ ಫಸ್ಟ್ ಡೇ ಹೆಂಡ್ತಿ ಮನೆಗೆ ಬರ್ತಾಳೆ. ಅವನ ಹೆಂಡ್ತಿಗೆ ಹೇಳ್ತಾನೆ, ನಾನು ಯಾರು ಅಂತ ನಿನಗೆ ಗೊತ್ತಾ? ನಾನು ಪೈಲ್ವಾನು, ಕುಸ್ತಿಪಟ್ಟು, ನಮ್ಮಪ್ಪ ಪೈಲ್ವಾನ್, ನಮ್ಮ ತಾತ ಪೈಲ್ವಾನು. ಬೆಳಗ್ಗೆ 4 ಗಂಟೆಗೆ ಇದ್ದರೆ ಬಿಸಿನೀರು ರೆಡಿ ಇರಬೇಕು, ಮತ್ತು ಇನ್ನೂ ಒಂದು ಕುಸ್ತಿಗೆ ಏನೇನು ಬೇಕೋ ಅದೆಲ್ಲ ರೆಡಿ, ಊಟ ಎಲ್ಲ ರೆಡಿ ಇರಬೇಕು ಅಂತ ಜೋರಾಗಿ ಎದುರಿಸ್ತಾನೆ. ಆಕೆ ಸ್ವಲ್ಪ ಭಯ ಪಟ್ಕೊಂಡು ಆಯಿತು ಮಾಡ್ತೀನಿ ಅಂತಂದ್ಬಿಟ್ಟು ಪಾಪ ಬೆಳಗ್ಗೆ ನಿಷ್ಠಾವಂತೆ ಎದ್ಬಿಟ್ಟು 4 ಗಂಟೆಗೆಲ್ಲ ಬಿಸಿನೀರು ರೆಡಿ ಮಾಡಿ ಎಲ್ಲ ಸ್ನಾನಕ್ಕೆಲ್ಲ ರೆಡಿ ಮಾಡಿಕೊಡ್ತಾಳೆ. 2ನೇ ದಿನವೂ ಅದೇ ಮುಂದುವರಿಯುತ್ತೆ. ನಾನು ಪೈಲ್ವಾನು, ನಮ್ಮಪ್ಪ ಪೈಲ್ವಾನು, ನಮ್ಮ ತಾತ ಪೈಲ್ವಾನು. ಸ್ನಾನಕ್ಕೆ ರೆಡಿ ಮಾಡಲಿಲ್ಲ ಅಂದರೆ ನೋಡಿ ಏನು ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಹೊಡ್ತಾನೆ. ಇದೇ ಥರ ಮುಂದುವರಿತಾ ಇರುತ್ತೆ. ಸುಮಾರು ಒಂದು 7-8 ವರ್ಷ ಆಗಿಬಿಡುತ್ತೆ. ಒಂದಿನ ಈಕೆಗೆ ಅದೇನ್ನ ಕೇಳಿ ಅದೇ ಡೈಲಾಗ್ ಕೇಳಿ ಬೆಳಗ್ಗೆ ಎದ್ದು ನೀರು ಕಾಯಿಸಿ ಅವಳು ಸಾಕಾಗ್ಬಿಟ್ಟಿರುತ್ತೆ. ಒಂದಿನ ಬರ್ತಾನೆ, ನಾನ್ಯಾರು ಗೊತ್ತಾ? ನನ್ನ ಪೈಲ್ವಾನು, ನಮ್ಮಪ್ಪ ಪೈಲ್ವಾನ್, ನಮ್ಮ ತಾತ ಪೈಲ್ವಾನು. ಬೆಳಗ್ಗೆ 4 ಗಂಟೆ ನೀರು ರೆಡಿ ಇರಬೇಕು, ಇಲ್ಲಾಂದರೆ ಗೊತ್ತಾ ಏನು ಮಾಡ್ತೀನಿ ಅಂತ ಕೇಳ್ತಾಳೆ. ಆಕೆಗೆ ಸಾಕಾಗ್ಬಿಟ್ಟಿರುತ್ತೆ. ಏನು ಮಾಡ್ತೀನಾ? ನನ್ನನ್ನು ಹಿಂಗೆ ಕೇಳ್ತಾ ಇದೆಯಾ? ನೀನು ಕಾಯಿಸಿರೋ ತಣ್ಣಿ ಸ್ನಾನ ಮಾಡ್ತೀನಿ ಅಷ್ಟೇ ಅಂತ ಹೇಳ್ತಾನೆ. ನಾನೇ ಕಾಯಿಸ್ತೀನಿ, ಬಿಸಿನೀರು ಕಾಯಿಸಿರೋ ತಣ್ಣಿ ಸ್ನಾನ ಮಾಡ್ಕೊಳ್ತೀನಿ ಅಷ್ಟೇ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಇದು ಅಮ್ಮವ್ರ ಗಂಡ ಅಥವಾ ಅಪ್ಪವ್ರ ಹೆಂಡ್ತಿನೋ ಏನೋ ಆ ಥರದ್ದು ಒಂದು ಇದು ಬಂತು. ಸೊ ಹಾಗಾಗಿ ಒಂದು ಸಣ್ಣ ಕವನದ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮಾವು ಬೇವು ಚಿಗುರಿಸುತ್ತಾ, ಹೊಂಗೆ ಹೂವು ನರಳಿಸುತ್ತಾ, ಹಕ್ಕಿಗಳನ್ನು ಉಲಿಸುತ್ತಾ, ಮಕ್ಕಳನ್ನು ಕುಣಿಸುತ್ತಾ, ಹೆಣ್ಗಳನ್ನು ನಲಿಸುತ್ತಾ, ಹೆಣ್ಮಕ್ಳು ಎಷ್ಟು ಖುಷಿಯಾಗಿ ಹೊಸ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ತರುಣರನ್ನು ತಣಿಸುತ್ತಾ, ಮನದ ಕಹಿಯ ಕಳೆಯುತ್ತಾ, ಸವಿಯ ಕನಸ ಬಿತ್ತುತ್ತಾ, ಬೇವು ಬೆಲ್ಲ ತಿನ್ನಿಸುತ್ತಾ, ನವ ಕಾಮನೆಗಳ ಮೂಡಿಸುತ್ತಾ, ನವ ಉಡುಗೆಯ ಉಡಿಸುತ್ತಾ, ಮನ್ಮಥನ ಹೆಸರ ತಳೆಯುತ್ತಾ, ಬಂದಿತಿದೋ ಶ್ರೀ ಮನ್ಮಥ ಉಗಾದಿ, ಯುಗಗಳ ಆದಿ ಯುಗಾದಿ. ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ವೀಕ್ಷಕರೇ, ನೋಡಿದ್ರಲ್ಲ ಯುಗಾದಿ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆ.
ಕೊಟ್ರೇಶ್ ಸರ್ ಅವರು, ಲತಾ ಮೇಡಮ್ ಅವರು ಎಷ್ಟು ಇವತ್ತು ಒಂದು ದಿನ ಪೂರ್ತಿ ಕೂತ್ಕೊಂಡು ಮಾತಾಡಿದ್ರು ಕೂಡ ಕಡಿಮೆನೇ. ಯಾಕಂದ್ರೆ ನಾವು ಯುಗಾದಿ ಒಂದು ದಿನದಲ್ಲಿ ಏನು ಮಾಡ್ತಾಯಿದ್ದೆ, ಬೆಳಗ್ಗೆ ಚೆಂಡಾಟ ಒಂದು ಹಳೆ ಪಂಚೆ ತಗೊಂಡು ಅದನ್ನು ಸುತ್ತಿ ಒಂದು ಚೆಂಡು ಮಾಡ್ಕೊಂಡು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮಮ್ಮ ಸಾಯಂಕಾಲ ಕರಿಬೇಕು ಬಂದು, ಬಾರಪ್ಪ ಇನ್ನೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಲ್ಲ ಅಂತಂದು. ಯಾಕಂದರೆ ಅವತ್ತು ಈ ಜಮೀನ್ದಾರುಗಳು, ಪುರೋಹಿತರುಗಳು ಯಾರು ಹಳ್ಳಿಯಲ್ಲಿ ಒಂದು ಒಳ್ಳೆ ಡಿಗ್ನಿಫೈ ಆಗಿರ್ತಕ್ಕಂಥವ್ರು ಅವರು ಕೂಡ ಚೆಂಡಾಟಕ್ಕೆ ಇಳಿತಾಯಿದ್ರು. ಅವರಿಗೆ ಶಾಸ್ತ್ರಿಗೆ ಹೊಡಿ, ಜಮೀನ್ದಾರಿಗೆ ಹೊಡಿ, ಒಂದು 4 ಏಟು ಹೊಡಿ ಅಂತಂದು. ಆವಾಗ ಅವ್ರಿಗೆ ಹೊಡಿಯತಕ್ಕಂಥ ಮಜಾ ನೋಡೋಕ್ಕೆ ಹಳ್ಳಿ ಯಂಗ್ಸ್ರೆಲ್ಲ ಸೇರ್ಕೊಳ್ತಾಯಿದ್ರು. ಒಂಥರ ಏನಪ್ಪ ಅಂದರೆ ನಾವು ಆಟ ಆಡ್ಕೊಳ್ಳೋದ್ಕಿಂತ ಆ ಊರಿನ ಹಿರಿಯರು ಅಂದರೆ ಗೌರವಾನ್ವಿತರು ಅಲ್ಲಿ ಚೆಂಡಾಡಿದಾಗ ಎಷ್ಟು ಮಜಾ ಇರುತ್ತೆ ಅಂತಕ್ಕಂಥದ್ದು ಅವೆಲ್ಲ ನಾವು ಕಣ್ಣಾರೆ ನೋಡಿದ್ವಿ. ಹಾಗಾಗಿ ಯುಗಾದಿ ಹಬ್ಬದ ಸಂಭ್ರಮವನ್ನು ಇನ್ನೂ ಜಾಸ್ತಿ ಮಾತಾಡಬೇಕಿತ್ತು, ಬಟ್ ಸಮಯಾವಕಾಶ ಮೀರೋಗಿದೆ. ಇಲ್ಲಿಗೆ ಬಂದಿರತಕ್ಕಂಥ ಕೊಟ್ರೇಶ್ ಸರ್ ನೋಡ್ತಾರೆ ಸಮಯಾವಕಾಶ ಮುಗಿದೋಗಿದೆ ಅಂದರೆ ಏನಪ್ಪ ಇಷ್ಟು ಬೇಗ ಇಷ್ಟು ಆಗ್ಬಿಡ್ತಲ್ಲ ಅಂತಂದು. ಇರಲಿ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಇವತ್ತಿನ ನಿಮ್ಮ ಒಂದು ಈ ಮಾಹಿತಿಗಳು, ಯುಗಾದಿ ಹಬ್ಬದ ಆಚರಣೆಗಳು ಹೇಗಿರಬೇಕು, ಹಾಸ್ಯಾತ್ಮಕವಾಗಿ ಮತ್ತು ಉದಾಹರಣೆಯಾಗಿ ನಿಮ್ಮ ಸ್ಥಳದಲ್ಲಿ ಹೇಗೆ ನಡೀತಾ ಇದೆ ಅನ್ನೋದನ್ನು ನೀವು ತುಂಬ ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಎಲ್ಲರಿಗೂ ನೀವು ಈ ಯುಗಾದಿ ಶುಭ ದಿನದಿಂದ ತಮ್ಮ ಒಂದು ಸಮಯಾವಕಾಶ ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದೀರಾ. ಎಲ್ರಿಗೂ ಧನ್ಯವಾದಗಳನ್ನು ಈ ಬಸವ ಟಿವಿಯ ಪರವಾಗಿ ಹೇಳ್ತಾ, ನಿಮಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಇಲ್ಲಿ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳ ಜೊತೆಗೆ ಇದು ಹಿಂದೂಗಳ ಹೊಸ ವರ್ಷದ ಹಬ್ಬನೂ ಆಗಿರೋದ್ರಿಂದ ಹೊಸ ವರ್ಷದ ಶುಭಾಶಯಗಳು ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಮತ್ತು ಇಲ್ಲಿಂದ ಬೀಳ್ಕೊಡ್ತಾ ಇದ್ದೀವಿ. ಎಲ್ರಿಗೂ ಕೂಡ ಶರಣಾರ್ಥಿಗಳು. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಯುಗಾದಿ ಹಬ್ಬದ ಹಾಸ್ಯ ರಸಾಯನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿಗಳು.